ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಇನ್ನೊಂದು ಅತ್ಯಮೂಲ್ಯವಾಗಿರುವಂತಹ ಅವಕಾಶದಲ್ಲಿ, ಈ ಭಾಗ್ಯದಲ್ಲಿ ನಾವೆಲ್ಲರೂ ಸೇರಿ ಒಂದು ವಾರ ಪೂರ್ತಿ ನಿಮಗೆ ದೂರವಾಗಿದ್ದರೂ ಸಹ ವಾರಕ್ಕೊಮ್ಮೆ ಆದರೂ ನಾವೆಲ್ಲರೂ ಸಹವಾಸದಿಂದ ಕೂಡಿ ನಿಮ್ಮನ್ನು ಆರಾಧಿಸುವಂತೆ ಕೊಟ್ಟಿರುವಂತಹ ಒಂದು ಭಾಗ್ಯಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು ತಂದೆ. ಈಗ ನಾವೆಲ್ಲರೂ ಸೇರಿ ನೀವು ಸತ್ಯವೇದದಲ್ಲಿ ಬರೆದಿರುವಂತಹ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ಯೇಸು ಕ್ರಿಸ್ತರು ಯಾರು ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಈ ವಾರ ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಯೇಸು ಕ್ರಿಸ್ತರು ಯಾರು. ಇಷ್ಟಕ್ಕೂ ಈ ಅಂಶಗಳನ್ನೆಲ್ಲ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಯೇಸು ಕ್ರಿಸ್ತರ ಬಗ್ಗೆ, ಪರಿಶುದ್ಧಾತ್ಮರ ಬಗ್ಗೆ ನಾವು ತಿಳ್ಕೋಬೇಕು. ಸರಿ, ನಮಗಿದೆಲ್ಲ ಗೊತ್ತಿರಬೇಕಾಗಿತ್ತು, ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ ಅಲ್ವಾ, ಗೊತ್ತಿರಬೇಕಾಗಿರುವಂತಹದ್ದಲ್ವ. ಯೇಸು ಕ್ರಿಸ್ತರು ಯಾರು, ಪರಿಶುದ್ಧಾತ್ಮ ದೇವರು ಯಾರು, ತಂದೆ ಆಗಿರುವಂತಹ ದೇವರು ಯಾರು, ಇದೆಲ್ಲ ಬೇಸಿಕ್ಕಾಗಿ ಗೊತ್ತಿರಬೇಕಾಗಿರುವಂತಹದ್ದಲ್ವ. ಅದಕ್ಕೋಸ್ಕರ ಡಿಪ್ಲೊಮೊ ಇನ್ ಬೈಬಲ್ ಥಿಯಾಲಜಿಯಲ್ಲಿ ನಮಗೆ ಯೇಸು ಕ್ರಿಸ್ತರು ಯಾರು ಅನ್ನುವಂತಹದ್ದು ಸಿಕ್ಕುತ್ತೆ, ಪರಿಶುದ್ಧಾತ್ಮರು ಯಾರು ಅನ್ನುವಂತಹದ್ದು ಸಿಕ್ಕುತ್ತೆ, ತಂದೆ ಆಗಿರುವಂತಹ ದೇವರು ಯಾರು ಅನ್ನುವಂತಹ ಅಂಶನೂ ಇರುತ್ತೆ. ಓಕೆ, ಯೇಸು ಕ್ರಿಸ್ತರು ಯಾರು ಇದನ್ನು ಹೇಳಬೇಕಾದ್ರೆ ನಾರ್ಮಲಾಗಿ ಜನರ ಮನಸ್ಸಿಗೆ ಒಂದು ಅಭಿಪ್ರಾಯ ಬರುತ್ತೆ. ಏನದು? ಬ್ರದರ್, ಯೇಸು ಕ್ರಿಸ್ತರು ಯಾರು ಅಂತ ಹೇಳಿ ನಮಗೆ ಗೊತ್ತಿಲ್ವಾ? ನಾವು ಎಷ್ಟು ವರ್ಷ ಆಯಿತು ಬ್ಯಾಪ್ಟಿಸಮ್ಗಳನ್ನು ತಗೊಂಡು? 2 ವರ್ಷ, 3 ವರ್ಷ, 5 ವರ್ಷ. ಪ್ರತಿ ವಾರನೂ ಸಂಘದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಪ್ರಸಂಗಗಳನ್ನು ಕೇಳ್ತಿದ್ದೀವಿ, ಬೋಧನೆಯನ್ನು ಕೇಳ್ತಿದ್ದೀವಿ. ಒಂದು ದಿನವೂ ಸಹ ಯೇಸು ಕ್ರಿಸ್ತರು ಅನ್ನುವಂತಹ ಪದ ಇಲ್ಲದೆ ಪ್ರಸಂಗಗಳು ಮುಗಿಯೋದಿಲ್ಲ. ಇಷ್ಟೆಲ್ಲ ನಾವು ಯೇಸು ಬಗ್ಗೆ ಕೇಳಿ ತಿಳ್ಕೊಳ್ತಿದ್ದೀವಲ್ವಾ. ಮತ್ತೆ ಪರೀಕ್ಷೆ ಬರೀಬೇಕಾದ್ರೆ ಮತ್ತೆ ಯೇಸು ಬಗ್ಗೆ ತಿಳ್ಕೋಬೇಕು. ಯಾಕೆಂದರೆ ನಾವು ಪರೀಕ್ಷೆ ಏನಕ್ಕೋಸ್ಕರ ಬರೀತಿದ್ದೀವಿ ಅಂತ ಹೇಳಿದ್ರೆ, ದೇವರನ್ನು ಎಷ್ಟು ಉನ್ನತಕ್ಕಾಗುತ್ತೋ ಅಷ್ಟು ಉನ್ನತಕ್ಕೆ ಎತ್ತಿ ತೋರಿಸುವುದಕ್ಕೋಸ್ಕರ ಬರೀತಿದ್ದೀವಿ ನಾವು ಪರೀಕ್ಷೆಯನ್ನು. ಈಗ ಯೇಸು ಯಾರು ಅನ್ನುವಂತಹದ್ದು ಇಷ್ಟು ದಿನ ನಮಗೆ ಗೊತ್ತಿದ್ದಂತಹದ್ದು ಬೇರೆ. ಇವತ್ತು ಬೇರೆ ಯಾವುದಾದ್ರೂ ಕೋನದಲ್ಲಿ ನಮ್ಗೆ ಅರ್ಥ ಆಗ್ತಾರಾ ಅಂತ ಹೇಳಿ ನೋಡೋಣ. ನಾವು ಅಂದ್ಕೊಂಡಿದ್ದಷ್ಟೇನ ಯೇಸು, ಇಲ್ಲಾಂದರೆ ಇನ್ನೂ ಉನ್ನತವಾಗಿರುವಂಥವರ ಯೇಸು ಕ್ರಿಸ್ತರು ಅಂತ ಹೇಳಿ ಅರ್ಥ ಆಗಬಹುದೇನೋ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡೋಣ ಅಂಶವನ್ನು? ಪರಿಶುದ್ಧಾತ್ಮರಿಗೆ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿದ್ವಲ್ವ. ಕಳೆದ ವಾರ ನಾವು ಪರಿಶುದ್ಧಾತ್ಮರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಬಂದ್ವಿ ಪರೀಕ್ಷೆಗೆ. ಎಲ್ಲಿಂದ ಶುರು ಮಾಡಿದ್ವಿ ಪರಿಶುದ್ಧಾತ್ಮರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ? ಅವರ ಜನನ ಯಾವಾಗಾಯಿತು, ಅಲ್ಲಿಂದ ಶುರು ಮಾಡಿದ್ವಲ್ವ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರಿಗೂ ಅದೇ ಪ್ಯಾಟರ್ನನ್ನು ಫಾಲೋ ಮಾಡೋಣ. ಪರಿಶುದ್ಧಾತ್ಮರಿಗೆ ನಾವು ಕಳೆದ ವಾರ ನೋಡಿದಾಗ ಪರಿಶುದ್ಧಾತ್ಮರ ಜನನ ಅಲ್ಲಿಂದ ಹಿಡಿದು ಪರಿಶುದ್ಧಾತ್ಮರು ಈ ಕಾಲದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪೂರ್ತಿಯಾಗಿ ಕಳೆದ ವಾರ ಆಲೋಚನೆ ಮಾಡಿ ನೋಡಿದ್ದೀವಿ. ಈ ವಾರ ಯೇಸು ಕ್ರಿಸ್ತರ ಜನನದಿಂದ ಹಿಡಿದು ಇಲ್ಲಿವರೆಗೂ ಈ ಕಾಲದಲ್ಲೂ ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರೆ ಇಲ್ಲಿವರೆಗೂ ಆಲೋಚನೆ ಮಾಡಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತರ ಜನನದ ಬಗ್ಗೆ. ಓಕೆ, ಹೇಳಿ ಪ್ರಿಯರೇ, ಯಾವಾಗ ಹುಟ್ಟಿದ್ರು ಯೇಸು ಕ್ರಿಸ್ತರು? ಡಿಸೆಂಬರ್ 25. ಮೊಟ್ಟ ಮೊದಲನೇದಾಗಿ ನಮ್ಮ ಬಾಯಿಂದ ಬರುವಂಥ ಆನ್ಸರ್ ಇದೆ ಅಲ್ವಾ. ಯೇಸು ಕ್ರಿಸ್ತರನ್ನು ಹೇಗೆ ತೋರಿಸಿದ್ದಾರೆ ಪ್ರಪಂಚ ಅಂತ ಹೇಳಿದ್ರೆ, ಏನೋ 2000 ವರ್ಷದ ಹಿಂದೆ ಹುಟ್ಟಿದ್ರು. 2000 ವರ್ಷದ ಹಿಂದೆ ಹುಟ್ಟಿದ್ರು ಅಂದರೆ ಪ್ರಪಂಚದ ಜನರ ದೃಷ್ಟಿಯಲ್ಲಿ ನಮ್ಮ ಬಾಗಿಲು ನಾರ್ಮಲಾಗಿ ಬರುವಂತಹದ್ದು ಇದೆ ಪ್ರಿಯರೇ. ನಾವು ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ನಾವು ಉತ್ತರ ಕೊಡುವಂತಹದ್ದು ಇದೇ ರೀತಿಯಲ್ಲೇ. ಕ್ರಿಸ್ಮಸ್ ಕರಿತೀವಿ ಯಾರನ್ನಾದರೂ ಮನೆಗೆ ಊಟಕ್ಕೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಕ್ರಿಸ್ಮಸ್ ಬ್ರದರ್. ಕ್ರಿಸ್ಮಸ್ ಅಂದರೆ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಹುಟ್ಟಿದ್ರು ಯಾವಾಗ ಅಂದರೆ ಡಿಸೆಂಬರ್ 25ನೇ ತಾರೀಕು. ಅಂದರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಹುಟ್ಟಿದ್ರು ಅಂತ ನಾವು ಪ್ರಪಂಚಕ್ಕೆ ತೋರಿಸ್ತಿದ್ದೀವಿ. ಹೌದಾ? ಇದೇ ಅಲ್ವಾ ನಾವು ಮಾಡ್ತಿರುವಂಥ ಕೆಲಸ. ಬಿರಿಯಾನಿ ಕೊಡ್ತೀವಿ ಕ್ರಿಸ್ಮಸ್ ಟೈಮಲ್ಲಿ. ಏನಕ್ಕೆ ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದ್ರು ತಗೊಳ್ಳಿ. ಹಾಗಾದರೆ ಅವರು ಒಂದು ಪ್ರಶ್ನೆ ಕೇಳಿದ್ರು ಅಂತ ಅಂದ್ಕೊಳ್ಳಿ, ತಿರುಗಿಸಿ ಬಿರಿಯಾನಿ ನಿಮ್ಮ ಹತ್ರ ಇಸ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಹಾಗಾದರೆ ನಿಮ್ಮ ಯೇಸು 2000 ವರ್ಷಗಳ ಹಿಂದೆ ಹುಟ್ಟಿದ್ರಲ್ವ, ನೀವು ಯಾರನ್ನಾದರೂ ದೇವರು ಅಂತ ಹೇಳಿ ಪೂಜಿಸ್ತಿದ್ದೀರೋ, ಯಾರನ್ನಾದರೂ ಆರಾಧಿಸ್ತಿದ್ದೀರೋ, ಆ ಯೇಸು, ಆ ದೇವರು 2000 ವರ್ಷಗಳ ಹಿಂದೆ ಅಷ್ಟೇ ಅಲ್ವಾ ಹುಟ್ಟಿದ್ದು? ಹೌದಲ್ವಾ? ಅದಕ್ಕಿಂತ ಹಿಂದೆ ಮೋಶೆ ಇದ್ರಲ್ವ, ಸತ್ಯವೇದದಲ್ಲಿ ಮೋಶೆ ಅದಕ್ಕಿಂತ ಹಿಂದೆ ಇದ್ರಲ್ವ, ಅಬ್ರಹಾಮನ್ ಅದಕ್ಕಿಂತ ಹಿಂದೆ ಇದ್ರಲ್ವ. ಬೇಡ, ನಮ್ಮ ಭೂಮಿಯನ್ನು ಆಳಿದಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಅಲೆಕ್ಸಾಂಡರ್ ದ ಗ್ರೇಟ್, ಹೌದಾ, ಅಶೋಕ, ಇವರೆಲ್ಲ ಇದ್ದಂತಹ ಕಾಲ ಯಾವುದು? 2000 ವರ್ಷಗಳ ಹಿಂದೆ ಇದ್ದರು ಇವರು. ನಾನು ಈಗ ತಾನೇ ಹೇಳಿದಂಥ ಇಷ್ಟು ಹೆಸರುಗಳು ಯಾವಾಗಿದ್ದರು? ಇವರೆಲ್ಲ 2000 ವರ್ಷಗಳ ಹಿಂದೆ ಇದ್ದಂಥವರು. ಅಲೆಕ್ಸಾಂಡರ್ 2000 ವರ್ಷಕ್ಕಿಂತ ಹಿಂದೆ, ಅಂದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಶರೀರಧಾರಿಯಾಗಿ ಜನಿಸುವುದಕ್ಕಿಂತ ಮುಂಚೆ 300 ವರ್ಷಗಳ ಮುಂಚೆನೇ ಅಲೆಕ್ಸಾಂಡರ್ ಇದ್ದರು. 500 ವರ್ಷದ ಹಿಂದೆ, 600 ವರ್ಷದ ಹಿಂದೆ ಎಲ್ಲ ಗೌತಮ್ ಬುದ್ಧ, ಮಹಾವೀರ್, ಜೈನರು ನಮಗೆ ಆರಾಧನೆ ಮಾಡ್ತಾರಲ್ವ ತೀರ್ಥಂಕರ ಅಂತ ಹೇಳಿ, ಅವರೆಲ್ಲ ಭೂಮಿಯ ಮೇಲೆ ಇದ್ದರು. ಈಗ
ಯೇಸು ಈ ಲೋಕಕ್ಕೆ ಶರೀರಧಾರಿಯಾಗಿ ಬರುವುದಕ್ಕಿಂತ ಅಂದರೆ 2000 ವರ್ಷಕ್ಕಿಂತ ಮುಂಚೆ ಇವರೆಲ್ಲ ಭೂಮಿಯ ಮೇಲೆ ಇದ್ದರು ಅಂತ ಹೇಳಿದ್ರೆ, ನಾವು ಸೀನಿಯರ್ಸ್ನೆಲ್ಲ ಪಕ್ಕಕ್ಕಿಟ್ಟು 2000 ಅಂದರೆ ನೆನ್ನೆ ಮೊನ್ನೆ ಬಂದಿರುವಂಥ ಯೇಸುವನ್ನು ದೇವರು ಅಂದರೆ ಚೆನ್ನಾಗಿರುತ್ತೆ? ನಾವು ಹಾಗೆ ಅಲ್ವಾ ಹೇಳೋದು? ಕ್ರಿಸ್ಮಸ್ ಅಂದರೆ ಏನು? ಯೇಸು ಕ್ರಿಸ್ತರು ಹುಟ್ಟಿದ್ರು. ಯಾವಾಗ ಹುಟ್ಟಿದ್ರು? 2000 ವರ್ಷಗಳ ಹಿಂದೆ ಅಂತ ನಾವು ಹೇಳ್ತೀವಿ. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಕೇಳಿಸ್ಕೊಂಡಿರುವಂಥವ್ರು ಹೇಳ್ತಾರೆ ಏನಂತ, ನಿಮ್ಮ ಯೇಸುಗಿಂತ ಮುಂಚೆನೇ ಗೌತಮ್ ಬುದ್ಧ ಇದ್ರಲ್ವ, ಅವ್ರನ್ನ ಯಾಕೆ ನೀವು ದೇವರು ಅನ್ನಲ್ಲ? ಸೀನಿಯರ್ಸನ್ನು ಬಿಟ್ಟು ಜೂನಿಯರ್ಸ್ ಏನಕ್ಕೋಸ್ಕರ ದೇವರು ಅಂತಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಹೌದಲ್ವ? ನಮ್ಮ ಉದ್ಯೋಗದ ಜಾಗದಲ್ಲೂ ಉದ್ಯೋಗಕ್ಕೆ ನಾವು ಮುಂಚಿತವಾಗಿ ಸೇರಿದ್ವಿ ಅಂತ ಅಂದ್ಕೊಳ್ಳಿ. ನಿನ್ನೆ ಮೊನ್ನೆ ಒಂದವರು ಪ್ರಮೋಷನ್ ಆಯಿತು ಅಂತ ಅಂದ್ಕೊಳ್ಳಿ. ಸುಮ್ಮನೆ ಬಿಡ್ತೀವ? ಇಲ್ಲ ಅಲ್ವಾ? ಅದನ್ನೇ ಅವರು ಕೇಳ್ತಿರುವಂತಹದ್ದು. ನಾವು ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಹುಟ್ಟಿದ್ರು ಅಂತ ಹೇಳಿದ್ವಿ. ಓಕೆ, ಅದಕ್ಕೆ ಕೇಳಿಸ್ಕೊಂಡಂತಹ ವ್ಯಕ್ತಿ 2000 ವರ್ಷಗಳ ಹಿಂದೆ ಯಾಕೆ 3000 ವರ್ಷಗಳ ಹಿಂದೆ ಇನ್ನೊಬ್ರು ಇದ್ದಾರಲ್ವ, ಅವ್ರನ್ನ ಯಾಕೆ ದೇವ್ರು ಅಂದಿಲ್ಲ ಅಂತ ಅವ್ರಂದ್ರು. ಅವ್ರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ನಾವು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಹೌದಾ? ಅದಕ್ಕೋಸ್ಕರ ಯೇಸು ಕ್ರಿಸ್ತರ ಜನನದ ಬಗ್ಗೆ ಇಷ್ಟಕ್ಕೂ, ಯೇಸು ಕ್ರಿಸ್ತರ ಜನನ ಯಾವಾಗ ನಡೀತು? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಹುಟ್ಟಿದಂಥವರ ಆ ಪ್ರಿಲಿಮಿನರಿ ಇನ್ಫಾರ್ಮೇಷನನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಫಸ್ಟ್ ಪಾಯಿಂಟ್, ಅಂಶದ ಮೊದಲನೇ ಭಾಗದಲ್ಲಿದ್ದೀವಿ. ಪಾಯಿಂಟ್ ನಂಬರ್ 1, ಯೇಸು ಕ್ರಿಸ್ತರ ಜನನದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಓಕೆ, ಯೇಸು ಕ್ರಿಸ್ತರ ಜನನಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಹುಟ್ಟಿದ್ರು ಅಂತ ಹೇಳಿ ಸತ್ಯವೇದದಲ್ಲಿ ಬರೆಸಿರುವಂತಹದನ್ನು ಮಾತ್ರ ನಾವು ನೋಡಿದ್ದೀವಿ. ಆ ಪದಗಳು ಮಾತ್ರ ನಮ್ಮ ಕಣ್ಣಿಗೆ ಬೀಳುತ್ತೆ. ಆದರೆ ಯೇಸು ಕ್ರಿಸ್ತರ ಬಗ್ಗೆ ಏನಂತ ಬರೆಸಿದ್ದಾರೆ? ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಏನಂತ ಹೇಳಿದ್ದಾರೆ ಯೇಸು ಕ್ರಿಸ್ತರ ಬಗ್ಗೆ? ಹಾಗೆ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯಾವ ಪದವನ್ನು ಬಳಕೆ ಮಾಡಿದ್ದಾರೆ ಪ್ರಿಯರೇ? ಬಂದರು ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಏನು ಮಾಡಿದ್ರಂತೆ? ಬಂದ್ರಂತೆ. ಇನ್ನೊಂದು ಕಡೆಯಿಂದ ಈ ಭೂಮಂಡಲಕ್ಕೆ ಬಂದರು. ಅದು ಬಂದಿರುವಂತಹದನ್ನು ನಾವು ಯೇಸು ಕ್ರಿಸ್ತರು ಹುಟ್ಟಿದ್ರು 2000 ವರ್ಷಗಳ ಹಿಂದೆ ಅಷ್ಟೇ ಯೇಸು ಕ್ರಿಸ್ತರು ಹುಟ್ಟಿದ್ದು, ಅದಕ್ಕಿಂತ ಯೇಸು ಇರಲಿಲ್ಲ ಹಿಂದೆ ಅಂತ ಹೇಳುವಂತಹದ್ದು ಯಾವ ನ್ಯಾಯ? ನಾವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಬರೀ 2,000 ವರ್ಷಗಳ ಇತಿಹಾಸ ಚರಿತ್ರೆಯನ್ನು ಹೊಂದಿರುವಂಥವರಲ್ಲ ಯೇಸು ಕ್ರಿಸ್ತರು. ಬರೀ 2000 ವರ್ಷಗಳ ಚರಿತ್ರೆಯನ್ನು ಹೊಂದಿದ್ದರೆ ನಾವೇನಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ದೇವರು ಅಂತ ಹೇಳ್ತಾ ಇದ್ವಿ? ಹೌದಲ್ವಾ? ಬಂದರು ಅನ್ನುವಂಥ ಪದವನ್ನು ನೋಡಿದ್ರೆ ನೆಕ್ಸ್ಟ್ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1:38. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಒಂದು ಕಡೆ ನೋಡಿದ್ರೆ ಏನಂತ ಹೇಳಿದ್ರು? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಬಂದರು, ಇಲ್ಲಿ ನೋಡಿದ್ರೆ ಹೊರಟು ಬಂದರು. ಹಾಗಾದರೆ ಯೇಸು ಕ್ರಿಸ್ತ ಈಗ ಹೇಳಿ ಹೊರಟು ಬಂದರು ಅಂತ ಹೇಳಿ ನಾವು ಯಾವಾಗ ಬಳಕೆ ಮಾಡ್ತೀವಿ ಒಂದು ಪದವನ್ನು ಒಬ್ಬ ವ್ಯಕ್ತಿಯ ಕುರಿತಂತೆ? ಆ ವ್ಯಕ್ತಿ ಮುಂಚೆನೇ ಇದ್ರ? ನಾವೆಲ್ಲರೂ ಇಲ್ಲಿ ಸಭೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಹುಟ್ಟಿ ಬಂದಿದ್ದೀವ ಇವಾಗ? ಸಂಡೇ ಆರಾಧನೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇವಾಗ ತಾನೇ ಹುಟ್ಟಿ ಬಂದಿದ್ದೀವ? ಇಲ್ಲ. ಎಲ್ಲಿದ್ವಿ ನಾವಿಲ್ಲಿ ಬರೋದಕ್ಕಿಂತ ಮುಂಚೆ? ನಮ್ಮ ಮನೆಗಳಲ್ಲಿ ಇದ್ವಿ. ಹೌದಾ? ಇದ್ವಿ. ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದೀವಿ. ಹೊರಟು ಬಂದಿದ್ದೀವಿ ಅನ್ನುವಂಥ ಪದಕ್ಕಿರುವಂಥ ಅರ್ಥ ಇದೆ ಅಲ್ವಾ? ಹಾಗಾದರೆ ಯೇಸು ಕ್ರಿಸ್ತರ ಬಗ್ಗೆನೂ ಹೊರಟು ಬಂದಿದ್ದೇನೆ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ನಾನು ಹೊರಟು ಬಂದಿರುವಂಥವನು, ಹುಟ್ಟಿ ಬಂದಿರುವಂಥವನಲ್ಲ. ಭೂಮಿಯ ಮೇಲೆ ಬಂದಾಗಷ್ಟೇ ನನ್ನ ಜನನ ಆಗಲಿಲ್ಲ. ನಾನು ಒಂದು ಲೋಕದಿಂದ ಹೊರಟು ಇನ್ನೊಂದು ಲೋಕಕ್ಕೆ ಬಂದಿದ್ದೀನಿ, ಅಂದರೆ ಪರಲೋಕದಿಂದ ಹೊರಟು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಅದರ ಅರ್ಥ. ಇದ್ರ ಯೇಸು ಕ್ರಿಸ್ತರು ಮುಂಚಿತವಾಗಿ? ಹೌದು. ಇದಿನ್ನೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಕನ್ಕ್ರೀಟ್ ಆಗಿರುವಂತಹ ಪ್ರೂಫ್ ಇದೆ ಸತ್ಯವೇದದಲ್ಲಿ. ಏನದು? ಅಬ್ರಹಾಮನ ಬಗ್ಗೆ ಮಾತಾಡ್ತಾ ಒಂದು ಮಾತಾಡ್ತಾರೆ ಯೇಸು ಕ್ರಿಸ್ತರು. ಆ ಮಾತನ್ನು ಒಂದು ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನ. 8:58. ಅಂದಾಗ ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ಹಾಗಾದರೆ ಅಬ್ರಹಾಮನಿಗಿಂತ ಮುಂಚಿತವಾಗಿ ಇದ್ದರೆ ಯೇಸು ಕ್ರಿಸ್ತರು? ಈಗ ಹೇಳಿ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಅಷ್ಟೇ ಹುಟ್ಟಿದವರ? ಅದಕ್ಕಿಂತ ಹಿಂದೆನೇ ಇದ್ರ? ಇಲ್ಲೇನಂತ ಹೇಳಿದ್ರು ಸ್ಪಷ್ಟವಾಗಿ? ಏನಂತ ಹೇಳಿದ್ರು? ನಾನು ಅಬ್ರಹಾಮನಿಗಿಂತ ಮುಂಚಿತವಾಗಲೇ ಇದ್ದಂಥವನು. 2000 ವರ್ಷಗಳ ಹಿಂದೆ ಮಾತ್ರ ಅಲ್ಲ ಹುಟ್ಟಿರುವಂಥ, ಅಂದರೆ 2000 ವರ್ಷಗಳ ಹಿಂದೆ ಅಷ್ಟೇ ಹುಟ್ಟಿದಂಥವರಲ್ಲ ನಮ್ಮ ಪ್ರಭು, ನಮ್ಮ ರಕ್ಷಕರು. ಮುಂದೆ
ಯೇಸು ಕ್ರಿಸ್ತರ ಜನನ ಆ ಸಬ್ ಡಿವಿಷನಲ್ಲೇ ಇದ್ದೀವಿ. ಇನ್ನೂ ಏನು ಅರ್ಥ ಮಾಡ್ಕೋಬೇಕು? ಇಷ್ಟಕ್ಕೂ ಯಾವಾಗ ಹುಟ್ಟಿದ್ರು ಯೇಸು ಕ್ರಿಸ್ತರು? 2000 ವರ್ಷಗಳ ಹಿಂದೆ ಹುಟ್ಟಿಲ್ಲ ಅಂತ ಹೇಳಿ ಗೊತ್ತಾಯಿತು. ಅದಕ್ಕಿಂತ ಹಿಂದೆನೇ ಇದ್ದರು ಅಂತ ಹೇಳಿ ಗೊತ್ತಾಯಿತು. ಯಾವಾಗ ಹುಟ್ಟಿದ್ರು? ಅವ್ರು ಯಾರಾದರೂ ಬಂದು ಕೇಳ್ತಾರಲ್ಲ ನಮ್ಮನ್ನು, ಪರೀಕ್ಷೆ ಬೇರೆ ಬರೆದಿರ್ತೀವಲ್ವ, ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ ಸೆಕೆಂಡ್ ಇಯರ್ ಪರೀಕ್ಷೆಯನ್ನು ಬರೆದಿರ್ತೀವಿ. ನಾವು ಪರೀಕ್ಷೆ ಬರೆದಿರ್ತೀವಿ ಅಂತ ಹೇಳಿ ನಮಗೆ ಸತ್ಯವೇದದ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ ತುಂಬ ಗೊತ್ತು ಅಂತ ಹೇಳಿ ಜನರು ಆಗಲೇ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿರ್ತಾರೆ. ನಿಮ್ಮನ್ನು ಹಿಂದೆ ಹೋಗ್ತಿದ್ದಂತಹ ಸಭೆಯವರು ಅಥವಾ ಇನ್ನೂ ನಿಮ್ಮ ಸಹವಾಸದಲ್ಲಿ ಯಾರಾದರೂ ಕ್ರೈಸ್ತರು ಅನ್ನೋವಂಥವ್ರಿದ್ದರೆ ಆಗಲೇ ಪ್ರಶ್ನೆ ಮಾಡ್ತಿರ್ತಾರೆ, ನೀನು ಪರೀಕ್ಷೆ ಬೇರೆ ಬರೀತಿದೆಯಲ್ವಾ, ಇದು ಹೇಗೆ ಅದು ಹೇಗೆ ಅಂತ ಹೇಳಿ. ಹೌದಾ? ಯಾವಾಗ ಹುಟ್ಟಿದ್ರು ಯೇಸು ಕ್ರಿಸ್ತರು? ಇಷ್ಟಕ್ಕೂ ನೆನ್ನೆ ಮೊನ್ನೆ ಹುಟ್ಟಿದಂಥವ್ರನ್ನ ದೇವರು ಅಂತ ಅನ್ಬೋದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ವ. ಜನ ನೆನ್ನೆ ಮೊನ್ನೆ ಹುಟ್ಟಿದಂಥವ್ರನ್ನ ದೇವರು ಅನ್ನಬಹುದಾ ನೀವು? ಅವ್ರಿಗಿಂತ ಹಿಂದೆ ತುಂಬ ಜನ ಹುಟ್ಟಿದಾರಲ್ವ ಅಂತಾರಲ್ವ. ಅವ್ರಿಗೆ ತೋರಿಸ್ಬೇಕಲ್ವ ಯೇಸು ಕ್ರಿಸ್ತರನ್ನು ನಾವು ಏನಕ್ಕೋಸ್ಕರ ದೇವರು ಅಂತಿದ್ದೀವಿ. ಯೇಸು ಕ್ರಿಸ್ತರ ಜನನ ಇಷ್ಟಕ್ಕೂ ಯಾವಾಗ ಆಯಿತು? ಇವಾಗ ತೋರಿಸುವಂತಹ ವಚನವನ್ನು ತೋರಿಸಿ, ಬ್ರದರ್ ನೀಟಾಗಿ ಕೂತ್ಕೊಳ್ಳಿ, ಒಂದು ಗ್ಲಾಸ್ ನೀರು ತೊಗೊಳ್ಳಿ, ಕುಡೀರಿ, ಸಮಾಧಾನ ಮಾಡ್ಕೊಳ್ಳಿ, ಇವಾಗ ತೋರಿಸ್ತೀನಿ ಯೇಸು ಕ್ರಿಸ್ತರು ಹುಟ್ಟಿದಂತಹ ಡೇಟನ್ನು ಕೈಯಲ್ಲಾದರೆ ಲೆಕ್ಕ ಹಾಕ್ಕೊಳ್ಳಿ ಅನ್ನುವಂತಹದ್ದನ್ನು ಹೇಳುವಂತಹ ಹಂತಕ್ಕೆ ಪರೀಕ್ಷೆ ಬರೀತಿರುವಂಥವರು ರೆಡಿ ಆಗಬೇಕು. ಹೌದಾ? ಒಂದು ಸರಿ ನೋಡೋಣ, ಯೇಸು ಕ್ರಿಸ್ತರ ನಿಜವಾದ ಹುಟ್ಟಿದ ಡೇಟ್, ನಿಜವಾದ ಕ್ರಿಸ್ಮಸ್ 25ನೇ ತಾರೀಕಲ್ಲ, ಡಿಸೆಂಬರ್ 25ನೇ ತಾರೀಕಲ್ಲ, ನಿಜವಾಗ್ಲೂ ಯೇಸು ಕ್ರಿಸ್ತರು ಹುಟ್ಟಿದಂತಹ ಡೇಟನ್ನು ಒಂದು ಸರಿ ನೋಡಲಿಕ್ಕೆ ಪ್ರಯತ್ನ ಪಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಯೇಸು ಕ್ರಿಸ್ತರ ಬಗ್ಗೆನೇ ಮಾತಾಡಿರುವಂತಹ ಮಾತಿದು. ಏನಂತ ಇದೆ ಯೇಸು ಕ್ರಿಸ್ತರ ಕುರಿತಂತೆ ಮಾತಾಡಿರುವಂತಹ ಮಾತಿನಲ್ಲಿ? ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಈ ಭೂಮಿಯ ಮೇಲೆ ಯಾವುದೂ ಇಲ್ಲದೇ ಇರಬೇಕಾದ್ರೆ ಪ್ರಪ್ರಥಮವಾಗಿ, ಅಂದರೆ ಈ ಭೂಮಿಯ ಮೇಲಲ್ಲ, ಈ ವಿಶ್ವದಲ್ಲಿ, ಈ ಸೃಷ್ಟಿಯಲ್ಲಿ, ಅನಂತ ವಿಶ್ವದಲ್ಲಿ ಯಾವುದೂ ಇಲ್ಲದೇ ಇರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದೇವರು ಯಾರನ್ನು ಸೃಷ್ಟಿ ಮಾಡಿದ್ರು? ನನ್ನನ್ನು ಸೃಷ್ಟಿ ಮಾಡಿದ್ರು ಅಂತ ಯೇಸು ಕ್ರಿಸ್ತರು ಹೇಳ್ಕೊಳ್ತಿದ್ದಾರೆ. ಹೌದಾ? ಮುಂದೆ, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಏನಂತ ಹೇಳ್ಕೊಳ್ತಿದ್ದಾರೆ? ಯಾವಾಗ ಹುಟ್ಟಿದ್ರಂತೆ ಯೇಸು ಕ್ರಿಸ್ತರು? ಅನಾದಿ ಕಾಲದಲ್ಲಿ, ಕೆಳಗಡೆ ಅದೇ ವಚನ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಯಾವಾಗ ಹುಟ್ಟಿದ್ರಂತೆ ಯೇಸು ಕ್ರಿಸ್ತರು? ಭೂಮಿ ಮೊದಲ, ಯೇಸು ಕ್ರಿಸ್ತರು ಮೊದಲ? ಯಾರು ಮೊದಲು? ಭೂಮಿ ಮೊದಲ, ಯೇಸು ಕ್ರಿಸ್ತರು ಮೊದಲ? ಯಾರು ಮೊದಲು ಸೃಷ್ಟಿಯಾದರು? ಯೇಸು ಕ್ರಿಸ್ತರು. ಇಷ್ಟಕ್ಕೂ ನಾವು ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ರು ಅಂತ ತೋರಿಸ್ತಿದ್ದೀವಿ ಪ್ರಪಂಚಕ್ಕೆ. 2000 ವರ್ಷಗಳ ಹಿಂದೆ ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ರು ಅಂತ ಹೇಳಿ ತೋರಿಸ್ತಿದ್ದೀವಿ. ಒಂದು ಡಿಸೆಂಬರ್ ಹೋಗಿ ಇನ್ನೊಂದು ಡಿಸೆಂಬರ್ ಬರಬೇಕಂದ್ರೆ ಏನಾಗಬೇಕು ಪ್ರಿಯರೇ? ಒಂದು ಡಿಸೆಂಬರ್ ಹೋಗಿ ಇನ್ನೊಂದು ಡಿಸೆಂಬರ್ ಬರಬೇಕಾದ್ರೆ ಏನು ಆಗಬೇಕು? ಹೌದಾ? ಭೂಮಿ ತನ್ನ ಸುತ್ತು ತಾನೇ ತಿರುಗಿದ್ರೆ ಒಂದು ದಿನ ಆಗುತ್ತೆ. ಭೂಮಿ ತನ್ನ ಸುತ್ತು ತಾನೇ ತಿರುಗಿ ಸೂರ್ಯನ ಸುತ್ತು ಒಂದು ಸುತ್ತು ಬಂದರೆ ಒಂದು ವರ್ಷ ಆಗುತ್ತೆ. ಹಾಗಾದರೆ ಒಂದು ಡಿಸೆಂಬರ್ ಹೋಗಿ ಇನ್ನೊಂದು ಡಿಸೆಂಬರ್ ಬರಬೇಕಾದ್ರೆ ಏನಾಗಬೇಕು? ಭೂಮಿ ತನ್ನ ಸುತ್ತ ತಾನೇ ಸುತ್ತಕೊಂಡು ಸೂರ್ಯನ ಸುತ್ತನೂ ಸುತ್ತಬೇಕು. ಅದಾದರೆ ಅಲ್ವಾ ಒಂದು ಡಿಸೆಂಬರ್ 25ನೇ ತಾರೀಕು ಹೋಗಿ ಇನ್ನೊಂದು ಡಿಸೆಂಬರ್ 25ನೇ ತಾರೀಕು ಬರುವಂತಹದ್ದು. ಇವಾಗ ಹೇಳಿ, ಯೇಸು ಕ್ರಿಸ್ತರು ಹುಟ್ಟಿದ ಯಾವಾಗಂತೆ? ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ. ಡಿಸೆಂಬರ್ ಹುಟ್ಟಿದ ಯಾವಾಗ? ಭೂಮಿ ಹುಟ್ಟಾದ ಮೇಲೆ, ಭೂಮಿ ಉಂಟಾಗುವುದಕ್ಕಿಂತ ಮುಂಚೆನಾ? ಭೂಮಿ ಉಂಟಾದ ಮೇಲೆ. ಇವಾಗ ಹೇಳಿ, ಡಿಸೆಂಬರ್ 25ನೇ ತಾರೀಕು ಮೊದಲ, ಯೇಸು ಕ್ರಿಸ್ತರು ಮೊದಲ? ಯೇಸು ಕ್ರಿಸ್ತರು ಮೊದಲು. ಡಿಸೆಂಬರ್ 25ನೇ ತಾರೀಕಿಂತ ಮುಂಚೆ ಹುಟ್ಟಿರುವಂಥ ಯೇಸು ಕ್ರಿಸ್ತರನ್ನು ತೊಗೊಂಬಂದು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ರು ಅನ್ನುವಂಥದ್ದು ಯಾವ ನ್ಯಾಯ? ಹೌದಲ್ವಾ? ವಿಜ್ಞಾನಿಗಳನ್ನು ಕೇಳಿದ್ರೆ ಭೂಮಿ ಉಂಟಾಗಿ ಎಷ್ಟು ವರ್ಷ ಆಯಿತು? ಏಕೆಂದರೆ ನಾರ್ಮಲಾಗಿ ಬೈಬಲ್ ಮಾತನ್ನು ಪ್ರಪಂಚ ನಂಬೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಸೈನ್ಸ್ ಅಂದರೆ ನಂಬ್ತಾರಲ್ವ? ಓಕೆ, ವಿಜ್ಞಾನಿಗಳನ್ನು ಕೇಳಿದ್ರೆ ಭೂಮಿ ಉಂಟಾಗಿ ಎಷ್ಟು ವರ್ಷ ಆಯ್ತಪ್ಪ ಅಂತ ಹೇಳಿ ಕೇಳಿದ್ರೆ ವಿಜ್ಞಾನಿಗಳು ಏನಂತಾರೆ? 4.6 ಬಿಲಿಯನ್ ಇಯರ್ಸ್. 4.6 ಬಿಲಿಯನ್ ಇಯರ್ಸ್. 1 ಬಿಲಿಯನ್ ಅಂತ ಹೇಳಿದ್ರೆ 100 crores, 100 ಕೋಟಿ. 4.6 ಬಿಲಿಯನ್ ಅಂತ ಹೇಳಿದ್ರೆ 460 ಕೋಟಿ. ಅಂದರೆ ಅಪ್ರಾಕ್ಸಿಮೇಷನ್ ಅಷ್ಟೇ. ಭೂಮಿ ಉಂಟಾಗಿ 460 ಕೋಟಿ ವರ್ಷ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಹುಟ್ಟಿದ್ರು? ಯೇಸು ಕ್ರಿಸ್ತರು ಹುಟ್ಟಿದ್ರು. ಇವಾಗ ನಿಮ್ಮ ಹತ್ರ ಯಾರೋ ಕೇಳಿದ್ರಲ್ವ, ನೆನ್ನೆ ಮೊನ್ನೆ ಬಂದರೆ ಯೇಸು ಕ್ರಿಸ್ತರು, ನೆನ್ನೆ ಮೊನ್ನೆ ಹುಟ್ಟಿರುವಂಥವ್ರನ್ನ ಹೇಗೆ ದೇವರು ಅಂತೀರಾ ಅಂತ ಹೇಳಿ, ಅವರು ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಇದನ್ನು ಹೇಳಿ, ಬ್ರದರ್ ನಿಮ್ಮ ಕೈಯಲ್ಲಾಗುತ್ತೆ ಲೆಕ್ಕ ಹಾಕೋಕ್ಕೆ, ಒಂದು ಸಾರಿ ಲೆಕ್ಕ ಹಾಕಿ ನೋಡಿ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು ಅಂತ ಹೇಳಿ ನನಗೆ
ನಿಮ್ಮ ಕೈಯಲ್ಲಾದರೆ ಡೇಟನ್ನು ಲೆಕ್ಕ ಹಾಕುವಂತಹದ್ದು. ಒಂದು ಸಾರಿ ಲೆಕ್ಕ ಹಾಕಿ ನನಗೆ ಹೇಳಿ, ಆಮೇಲೆ ಹೇಳ್ತೀನಿ ನಾನು ಯೇಸು ಕ್ರಿಸ್ತರನ್ನು ನನ್ನ ದೇವರು ಅಂತ ಏನಕ್ಕೆ ಅಂತೀವಿ ಅಂತ ಹೇಳಿ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಇದು ಯಾವುದನ್ನು ಮರಿಬಾರ್ದು. ಏನಕ್ಕೋಸ್ಕರ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿರುವಂತಹದ್ದು ಅಂದರೆ, ಸಾಕಷ್ಟು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಿರುವಂತೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಜೀವಮಾನದುದ್ದಕ್ಕೂ ಬರುತ್ತೆ. ನೆನ್ನೆ ಮೊನ್ನೆ ಬಂದಂಥವ್ರನ್ನ ಹೇಗೆ ದೇವರು ಅಂತೀರಾ, ನೆನ್ನೆ ಮೊನ್ನೆ ಹುಟ್ಟಿದಂಥವ್ರನ್ನ ಹೇಗೆ ದೇವರು ಅಂತೀರಾ, 2000 ವರ್ಷಗಳ ಹಿಂದೆಯಷ್ಟೇ ಹುಟ್ಟಿದಂಥ ಯೇಸುವನ್ನು ಹೇಗೆ ದೇವರು ಅಂತೀರಾ, ಅದಕ್ಕಿಂತ ಹಿಂದೆ ಬಂದಿರುವಂಥವ್ರನ್ನ ಏನಕ್ಕೋಸ್ಕರ ಬಿಟ್ರಿ. ಇದು ಯೇಸುಕ್ರಿಸ್ತರ ಚರಿತ್ರೆ. ಭೂಮಿ ಉಂಟಾಗುವುದಕ್ಕಿಂತ ಮುಂಚೆನೇ ಯೇಸುಕ್ರಿಸ್ತರು ಹುಟ್ಟಿದರು. ಆವಾಗಲಿಂದಲೂ ಯೇಸುಕ್ರಿಸ್ತರಿದ್ದಾರೆ. ಮುಂದೆ ಇನ್ನೂ ಏನೇನು ಹೇಳಿದ್ದಾರೆ ಕೆಳಗಡೆ, 24ನೇ ವಚನ, ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ನೀರು ಅನ್ನುವಂತಹದ್ದೇನೋ ಸೃಷ್ಟಿಯಾಗಿರಲಿಲ್ವಂತೆ. ನೀರು ಅನ್ನುವಂತಹದ್ದು H2O, ಹೈಡ್ರೋಜನ್ 2 ಆಟಮ್, ಆಕ್ಸಿಜನ್ 1 ಆಟಮ್ ಸೇರಿದ್ರೆ H2O ಆಗುತ್ತಲ್ವ. ಆ ನೀರು ಅನ್ನುವಂಥ ಪದಾರ್ಥ ಸೃಷ್ಟಿಯಾಗಿರಲಿಲ್ವಂತೆ. ಆವಾಗ ಹುಟ್ಟಿದ್ರಂತೆ ಯೇಸುಕ್ರಿಸ್ತರು. ಮನುಷ್ಯರೆಲ್ಲ ನೀರು ಸೃಷ್ಟಿ ಆದಮೇಲೆ ಅಲ್ವಾ ಹುಟ್ಟಿದ್ದು, ಹೌದಾ? ಅದಕ್ಕೆ ಯೇಸುಕ್ರಿಸ್ತರನ್ನ ದೇವರು ಅಂತೀವಿ ಅಂತ ಹೇಳಿ ಸರಿಯಾಗಿ ಹೇಳಬೇಕು. ಯೇಸುಕ್ರಿಸ್ತರನ್ನ ದೇವರು ಅಂತ ಏನಕ್ಕೋಸ್ಕರ ಅಂತೀರಾ ಅಂತ ಹೇಳಿದ್ರೆ ಈ ಪಾಯಿಂಟ್ಸನ್ನೆಲ್ಲ ನಾವು ಮೆನ್ಷನ್ ಮಾಡಬೇಕು. ಮುಂದೆ, ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣುರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರವಾಗಿ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಯನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ. ಅಂದರೆ ಇದೆಲ್ಲ ಮಾಡುವುದಕ್ಕಿಂತ ಮುಂಚೆ ಯಾರಿದ್ರು? ಯೇಸು ಕ್ರಿಸ್ತರಿದ್ದರು. ಈಗ ಹೇಳಿ, ಯೇಸು ಕ್ರಿಸ್ತರು ಹುಟ್ಟಿದಂತಹ ಡೇಟ್ ಏನು, ಯಾವಾಗ ಹುಟ್ಟಿದ್ರು? ಡೇಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಮ್ಮ ಊಹೆಗೂ ಮೀರಿರುವಂತಹದ್ದು. ಸೇಮ್ ಅಲ್ವ? ಪರಿಶುದ್ಧಾತ್ಮರ ವಿಚಾರನೂ ಸೇಮ್ ಅಲ್ವ? ಅವರು ಆದಿಯಿಂದಲೂ ಇದ್ದರು ಅಂತ ಹೇಳಿ ಗೊತ್ತಾಯಿತು. ಆದರೆ ಆದಿಯಿಂದ ಎಷ್ಟು ಸಾವಿರ ವರ್ಷ, ಎಷ್ಟು ಕೋಟಿ ವರ್ಷಗಳ ಹಿಂದೆ ಇದ್ದರು ಅಂತ ಹೇಳಿದ್ರೆ ಅದು ನಮ್ಮ ಮನುಷ್ಯನ ಮೆದುಳಿಗೆ ತಟ್ಟುವಂಥ ಜ್ಞಾನ ಅಲ್ಲ. ಅದು ನಮ್ಮ ಕಾಲ ಬೇರೆ, ಅವರ ಕಾಲ ಬೇರೆ. ನಾವು ಇವಾಗ ಹೋದ್ವಾರ ಆಲೋಚನೆ ಮಾಡಿ ನೋಡಿದ್ದೀವಲ್ವ? ಓಕೆ, ಅದೇ ಕಾನ್ಸೆಪ್ಟ್ ಯೇಸು ಕ್ರಿಸ್ತರ ಬಗ್ಗೆನೂ ಅಪ್ಲೈ ಆಗುತ್ತೆ. ಇವರೆಲ್ಲ ನಿತ್ಯರು ಪ್ರಿಯರೇ. ನಾವು ದೇವರು ಅಂತ ಯಾರನ್ನು ಕರಿತೀವಿ ಅಂತ ಹೇಳಿದ್ರೆ ಅವ್ರು ನಿತ್ಯರಾಗಿರಬೇಕು. ನಿತ್ಯರು ಅಂತ ಹೇಳಿದ್ರೆ ಅವ್ರು ಹುಟ್ಟಿರುವಂತಹ ಡೇಟನ್ನು ಟ್ರ್ಯಾಕ್ ಮಾಡುವಂತಹದ್ದು. ನೀವು ನೋಡಿರ್ತೀರ, ವರ್ಷಕ್ಕೆ ನಮ್ಗೆ 1, 2, 3 ಹಬ್ಬಗಳು ಬರ್ತಿರುತ್ತೆ. ಅಂದರೆ ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ನಮ್ಮ ದೇವ್ರು ಈ ದಿನ ಹುಟ್ಟಿದ್ರು ಅಂತ ಹೇಳ್ಕೊಳ್ತಿರ್ತಾರೆ. ದೇವರು ಅಂತ ಹೇಳಿದ್ರೆ ಫಸ್ಟ್ ಕ್ವಾಲಿಟಿ ಏನಿರಬೇಕು? ನಿತ್ಯತ್ವ. ಅವರು ನಿತ್ಯರಾಗಿರಬೇಕು. ಅವ್ರು ಹುಟ್ಟುವಂತಹದ್ದು, ಅವ್ರು ಹುಟ್ಟಿರುವಂತಹ ದಿನಾಂಕ ಅನ್ನುವಂತಹದ್ದು ಮನುಷ್ಯರ ಮೆದುಳಿಗೆ ಅರ್ಥ ಆಗುವಂತಹದ್ದಾಗಿರಬಾರ್ದು. ಅದು ದೇವರು ಅಂದರೆ ಫಸ್ಟ್ ಕ್ವಾಲಿಫಿಕೇಷನ್. ಅದಿದೆಯಾ ಯೇಸು ಕ್ರಿಸ್ತರಿಗೆ? ಯಾವಾಗ? 25 ಡಿಸೆಂಬರ್ ಹುಟ್ಟಿದ ಯೇಸು ಕ್ರಿಸ್ತರು ಆದಿಯಲ್ಲಿ ಅಷ್ಟೇ. ಡೇಟ್ ಕೇಳಿದ್ರೆ ನಮ್ಮ ಊಹೆಗೂ ಮೀರಿರುವಂತಹದ್ದು. ಇದು ಯೇಸು ಕ್ರಿಸ್ತರ ಜನನದ ಕುರಿತಂತೆ ನಾವು ಆಲೋಚನೆ ಮಾಡಬೇಕಾಗಿದ್ದಂತಹ ವಿಚಾರ. ಓಕೆ, ಫಸ್ಟ್ ಪಾಯಿಂಟ್ ನಾನು ಹೇಳಿದ್ನಲ್ವ, ಯೇಸು ಕ್ರಿಸ್ತರ ಜನನ ಯಾವಾಗಾಯಿತು ಅಂತ ಹೇಳಿದ್ರೆ ಈಗ ನಾವು ನೋಡಿದಂಥ ಎಕ್ಸ್ಪ್ಲನೇಷನ್, ಅದಕ್ಕೆ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಯೇಸು ಕ್ರಿಸ್ತರಿಗೂ ತಂದೆಯಾಗಿರುವಂತಹ ದೇವರಿಗೂ ಇರುವಂತಹ ಸಂಬಂಧ ಏನು? ತಂದೆ ಮಕ್ಕಳ ಸಂಬಂಧನ ನಮಗೆ ಡೌಟ್ ಇಲ್ವಾ ಇದರ ಬಗ್ಗೆ? ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ ಒಂದೇ ಒಂದು ವಚನವನ್ನು ನೋಡ್ತಿದ್ದೀವಿ. ಸತ್ಯವೇದದಲ್ಲಿ 1000 ವಚನಗಳಿಗಿಂತ ಮೇಲೆ ಸಿಕ್ಕುತ್ತೆ, ಹೌದಾ? ಓಕೆ, ಮತ್ತಾಯನು ಬರೆದ ಸುವಾರ್ತೆ 6:10. ಪರಲೋಕದಲ್ಲಿರುವ ನಮ್ಮ ತಂದೆಗೆ. ನಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಅವರೂ ಪ್ರಾರ್ಥನೆ ಮಾಡ್ತಾ ಏನಂತ ಮಾಡ್ತಿದ್ದಾರೆ? ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಅಂದರೆ ಯೇಸು ಕ್ರಿಸ್ತರಿಗೆ ತಂದೆಯಾಗಿರುವಂತಹ ದೇವರು ಏನಾಗಬೇಕು? ತಂದೆಯಾಗಿರುವಂತಹ ದೇವರು ತಂದೆ ಆಗಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಯೇಸು ಕ್ರಿಸ್ತರಿಗೂ ತಂದೆಯಾಗಿರುವಂತಹ ದೇವರಿಗೂ ಏನು ಸಂಬಂಧ? ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್, ಈಗ ನೀವು ಹೇಳಿ, ಕಳೆದ ವಾರ ನಾವು ಪರಿಶುದ್ಧಾತ್ಮರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮ ದೇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳನ್ನು ಆಲೋಚನೆ ಮಾಡಿದ್ವಿ, ಹೌದಾ? ಈಗ ಯೇಸು ಕ್ರಿಸ್ತರ ಬಗ್ಗೆ ಬೇರೆ ಬೇರೆ ಹೆಸರುಗಳನ್ನು ಆಲೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆಯಾ? ಯಾಕೆ ಆಲೋಚನೆ ಮಾಡಬೇಕು? ಪರಿಶುದ್ಧಾತ್ಮ ದೇವರಿಗೆ ದೇವರಾತ್ಮ ಅಂದರೆ ಯಾರು ಅಂತ ಜಗತ್ತಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ನೋಡಬೇಕಾಗಿ ಬಂತು. ಓಕೆ, ಪರಿಶುದ್ಧಾತ್ಮರಿಗಿರುವಂತಹ ಬೇರೆ ಬೇರೆ ಹೆಸರುಗಳಿದೆಲ್ಲ ಅಂತ ಹೇಳಿ ನೋಡಬೇಕಾಗಿರುವಂಥ ಅನಿವಾರ್ಯತೆ ಬಂತು. ಆದರೆ ಯೇಸು ಕ್ರಿಸ್ತರಿಗೆ ಆ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇಮಾನುವೇಲ್ ಅಂತ ಹೇಳಿದ್ರೆ ಯೇಸುಗಿರುವಂಥ ಹೆಸರೇ ಅಂತ ಒಪ್ಕೊಳ್ತಾರ ಜನ? ಒಪ್ಕೊಳ್ತಾರೆ. ರಕ್ಷಕರು ಅಂದರೆ ಇದು ಯೇಸು ಕ್ರಿಸ್ತರಿಗಿರುವಂಥ ಹೆಸರೇ ಅಂತ ಒಪ್ಕೊಳ್ತಾರೆ. ಆಲೋಚನಾಕರ್ತರು ಯೆಶಾಯನ ಗ್ರಂಥ 9:6 ಬರೆದಿರುವಂಥ ಎಲ್ಲ ಹೆಸರುಗಳು ಯೇಸು ಕ್ರಿಸ್ತನವೇ ಅಂತ ಹೇಳಿ ಒಪ್ಕೊಳ್ಳುತ್ತೆ. ಈಗ ಹೆಸರಿನಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ. ಸೊ ಈ ಪಾರ್ಟನ್ನು ಸ್ಕಿಪ್ ಮಾಡಿ ಪರಿಶುದ್ಧಾತ್ಮರ ಕುರಿತಂತೆ ಏನಕ್ಕೋಸ್ಕರ ಅವರ ಹೆಸರುಗಳನ್ನು ನೋಡಿದ್ವಿ?
ಅದು ಕನ್ಫ್ಯೂಷನ್ ಅದು ಜನರೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗ್ತಿಲ್ಲ ಜನರಿಗೆ. ಅದಕ್ಕೋಸ್ಕರ ಅದನ್ನು ನೋಡಬೇಕಾಗಿರುವಂಥ ಅನಿವಾರ್ಯತೆ ಬಂತು ಪರೀಕ್ಷೆ ಬರೆದಿರುವಂತಹ ನಮಗೆ, ಹೌದಲ್ವಾ? ಈಗ ಯೇಸು ಕ್ರಿಸ್ತರ ಬಗ್ಗೆ ಆ ಕನ್ಫ್ಯೂಷನ್ ಇಲ್ಲ, ನೇಮ್ಸ್ನ ಕುರಿತಂತೆ, ಹೆಸರುಗಳನ್ನು ಕುರಿತಂತೆ ಆ ಕನ್ಫ್ಯೂಷನ್ ಇಲ್ಲ. ಸೊ ಅದನ್ನು ಹೊರತುಪಡಿಸಿ ಈ ಪಾರ್ಟನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತಿದ್ದೀವಿ. ಇದನ್ನು ಏನಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ, ಪರೀಕ್ಷೆ ಬರೀತಿರುವಂತಹ ನಮಗೆ ಬರೀ ವಚನಗಳು, ವಾಕ್ಯಗಳು, ಅಂಶಗಳು ಗೊತ್ತಿದ್ರೆ ಸಾಕಾಗೋದಿಲ್ಲ ಅಲ್ವಾ? ಯಾವ ಅಂಶದಲ್ಲಿ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ, ಇದು ಗೊತ್ತಿರಬೇಕಾ ನಮಗೆ? ಪರಿಶುದ್ಧಾತ್ಮರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಯಾವ್ದು ಮುಖ್ಯ ಆಗುತ್ತೆ? ಯಾವ್ದು ಮುಖ್ಯ ಆಗುತ್ತೆ? ಅವರ ಹೆಸರುಗಳೂ ಮುಖ್ಯ ಆಗುತ್ತೆ. ಯೇಸು ಕ್ರಿಸ್ತರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಯಾವುದು ಮುಖ್ಯ ಆಗೋದಿಲ್ಲ ಅಂದರೆ ಪ್ರಪಂಚಕ್ಕೆ ಯಾವುದರ ಬಗ್ಗೆ ಕನ್ಫ್ಯೂಷನ್ ಇಲ್ಲ, ಹೆಸರುಗಳ ಕುರಿತಂತೆ ಕನ್ಫ್ಯೂಷನ್ ಇಲ್ಲ, ಹೌದಾ? ಅದಕ್ಕೋಸ್ಕರ ಈ ಪಾಯಿಂಟನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 4th ಪಾಯಿಂಟ್. ಇಷ್ಟಕ್ಕೂ ಯೇಸು ಕ್ರಿಸ್ತರು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಯಾವಾಗ ಬಂದರು ಪ್ರಿಯರೇ? ಯೇಸು ಕ್ರಿಸ್ತರು ಪ್ರಪ್ರಥಮವಾಗಿ ಈ ಭೂಮಿಯ ಮೇಲೆ ಯಾವಾಗ ಬಂದರು? 2000 ವರ್ಷಗಳ ಹಿಂದೆನಾ? ಕ್ರಿಸ್ತ ಪೂರ್ವದಲ್ಲಿ ಬಂದರೆ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬಂದಂತಹ ಉದಾಹರಣೆಗಳು ಚರಿತ್ರೆ ಇದೆಯಾ ಸತ್ಯವೇದದಲ್ಲಿ? ಪರಿಶುದ್ಧಾತ್ಮರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಇದನ್ನೇ ನೋಡಿದ್ವಿ. ಪರಿಶುದ್ಧಾತ್ಮ ದೇವರು ಬರೀ 2000 ವರ್ಷಗಳ ಹಿಂದೆ ಪಂಚಶತಮ ದಿನದ ಹಬ್ಬದಂದು ಮಾತ್ರ ಬಂದಂಥವರಲ್ಲ, ಅದಕ್ಕೆ ಹಿಂದೆಯೇ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಸಾರಿ ಭೂಮಿಗೆ ಬಂದು ಹೋಗಿರುವಂಥವರು. ಇದು ಪರಿಶುದ್ಧಾತ್ಮರ ಬಗ್ಗೆ ನಾವು ನೋಡಿದಂಥ ಎಕ್ಸ್ಪ್ಲನೇಷನ್. ಅದೇ ರೀತಿ ಯೇಸು ಕ್ರಿಸ್ತರು ಸಹ 2000 ವರ್ಷಗಳ ಹಿಂದೆ ಅಷ್ಟೇ ಈ ಜಗತ್ತಿಗೆ, ಈ ಭೂಮಿಯ ಮೇಲೆ ಕಾಲಿಟ್ಟಂಥವರಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಬಂದು ಹೋಗಿರುವಂತಹ ಸಾಕಷ್ಟು ಘಟನೆಗಳನ್ನು ನಾವು ನೋಡಬಹುದು. ಒಂದೇ ಒಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನ. ಏನಂತ ಹೇಳ್ತಿದ್ದಾರೆ ಯೇಸು ಕ್ರಿಸ್ತರು? ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ಅಂದರೆ ಕ್ರಿಸ್ತ ಪೂರ್ವಕಾಲನೇ ಅಲ್ವಾ? ಅದು ಅಬ್ರಹಾಮನ ಇದ್ದಂಥ ಕಾಲ ಅಂದರೆ ಕ್ರಿಸ್ತ ಪೂರ್ವನೇ ಅಲ್ವಾ? ಓಕೆ, ಅಬ್ರಹಾಮನ ಕಾಲದಲ್ಲಿ ಒಂದಿನ ಏನು ಮಾಡಿದ್ರಂತೆ ಯೇಸು ಕ್ರಿಸ್ತರು? ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ಅಂದರೆ ತಾನು ನನ್ನನ್ನು ಕಂಡಂತಹ ಆ ದಿನ, ಮುಂದೆ ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಇಷ್ಟಕ್ಕೂ ಅಬ್ರಹಾಮನ್ ಯಾರನ್ನು ನೋಡಿದ್ರಂತೆ? ಈ ವಚನದ ಪ್ರಕಾರ ನಮಗೇನು ಅರ್ಥ ಆಯಿತು? ಇದನ್ನೇ ಇನ್ನೊಂದ್ಸರಿ ಓದೋಣ, ಏಕೆಂದರೆ ತುಂಬ ಜನರಿಗೆ ಇದು ಯಾರ ಬಗ್ಗೆ ಓದಿದ್ದು ಅಂತ ಹೇಳಿ ಈಗಾಗಲೇ ಗೊತ್ತಿರೋದಿಲ್ಲ. ಯೇಸು ಕ್ರಿಸ್ತರು ಮಾತಾಡ್ತಾ ಏನು ಹೇಳ್ತಿದ್ದಾರೆ? ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಅಂದರೆ ಅಬ್ರಹಾಮನ್ ಯಾರನ್ನು ನೋಡಿದ್ದಾರೆ? ಯೇಸು ಕ್ರಿಸ್ತರನ್ನು. ಇವರಿಬ್ಬರು ಯಾವಾಗ ಮೀಟ್ ಆದರು ಪ್ರಿಯರೇ? ಯೇಸು ಕ್ರಿಸ್ತರು ಬಂದಂತಹದ್ದು 2000 ವರ್ಷಗಳ ಹಿಂದೆ ಅಲ್ವಾ? ಅಬ್ರಹಾಮನ್ ಯಾವಾಗ ನೋಡಿದ್ರು ಯೇಸು ಕ್ರಿಸ್ತರನ್ನು? ಹೌದಾ? ಮಿಲ್ಕಿ ಸೆದೇಕನು ಯಾರು ಅನ್ನುವಂತಹ ಪ್ರಸಂಗವನ್ನು ನಾವು ಕೇಳಿದರೆ ಇದು ನಮ್ಗೆ ಅರ್ಥ ಆಗುತ್ತೆ. ನಮ್ಮ ರೆಫರೆನ್ಸ್ಗೋಸ್ಕರ ಆದಿಕಾಂಡ ಆ ವಚನ, ಆ ಸಂದರ್ಭ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನ. ಬರೆದಿಟ್ಕೊಳ್ಳಿ, ಓದುವಂತಹ ಅವಶ್ಯಕತೆ ಇಲ್ಲ, ಮನೆಗೆ ಹೋದ ನಂತರ ನಾವು ಓದೋಣ. ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನ. ಅಬ್ರಹಾಮನು ಯೇಸು ಕ್ರಿಸ್ತರನ್ನ ಎಲ್ಲಿ ಮೀಟ್ ಮಾಡಿದ್ರು ಅಂದರೆ, ಯೇಸು ಕ್ರಿಸ್ತರು ಮಿಲ್ಕಿ ಸೆದೇಕನ ರೂಪದಲ್ಲಿ ಬಂದು ಅಬ್ರಹಾಮನನ್ನು ಭೇಟಿ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನಡೆದಂತಹ ಘಟನೆ. ಇದನ್ನು ಏನಕ್ಕೋಸ್ಕರ ನೋಡಿದ್ವಿ? ಪಾಯಿಂಟ್ ನಂಬರ್ 4 ಏನು? ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಪ್ರಪ್ರಥಮವಾಗಿ ಯಾವಾಗ ಬಂದರು ಅಂದರೆ, ನಮ್ಮ ಬಾಯಲ್ಲಿ ಪಟ್ಟಂತ 2000 ವರ್ಷಗಳ ಹಿಂದೆ ಅನ್ಬಾರ್ದು. ಯಾವಾಗ ಬಂದಿದ್ದರು ಯೇಸು ಕ್ರಿಸ್ತರು? ತುಂಬ ಸರಿ ಹಳೆ ಒಡಂಬಡಿಕೆಯಲ್ಲೂ ಈಗಾಗಲೇ ಬಂದು ಹೋಗಿದ್ದಾರೆ. 2000 ವರ್ಷಗಳ ಹಿಂದೆ ಶರೀರಧಾರಿಯಾಗಿ ಪೂರ್ತಿಯಾಗಿ ನಮ್ಮ ರೀತಿಯಾದಂತಹ ಶರೀರವನ್ನು ಧರಿಸ್ಕೊಂಡು ಬಂದರು. ಹೀಗಿರಬೇಕು ನಮ್ಮ ಎಕ್ಸ್ಪ್ಲನೇಷನ್. ಯೇಸು ಕ್ರಿಸ್ತರು ಯಾವಾಗ ಬಂದರು ಭೂಮಿಯ ಮೇಲೆ ಅಂದರೆ 2000 ವರ್ಷಗಳ ಹಿಂದೆ ಅಂತ ಅನ್ನಬಾರದು. ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ತನ್ನ ಪೊಸಿಷನ್ ಏನು, ತನ್ನ ಅಂತಸ್ತೇನು, ಇದು ನಮಗೆ ತುಂಬ ಇಂಪಾರ್ಟೆಂಟಾಗಿ ಅರ್ಥ ಆಗಬೇಕು ಪ್ರಿಯರೇ, ಗೊತ್ತಾಗಬೇಕು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಎಲ್ಲರೂ ಸಹ ಹೇಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಕ್ರೈಸ್ತರ ಹತ್ರ ಹೋಗಿ ಯೇಸು ಕ್ರಿಸ್ತರ ಬಗ್ಗೆ ಒಂದು 4 ಲೈನ್ ಹೇಳಿ ಬ್ರದರ್ ಅಂತ ಹೇಳಿದ್ರೆ ಏನಂತಾರೆ? ಏನಂತಾರೆ? ಯೇಸು ಕ್ರಿಸ್ತರ ಬಗ್ಗೆ 4-5 ಲೈನ್ ಬೇಡ, 10 ಲೈನ್ ಹೇಳುವಂಥ ಅವಕಾಶ ಸಿಕ್ಕಿದೆ ಒಬ್ಬರಿಗೆ. ಈಗ 10 ಲೈನಲ್ಲಿ ಏನೇನು ಹೇಳ್ತೀರಾ? ನೀವಾದರೆ ಏನೇನು ಹೇಳ್ತೀರಾ? ಫಸ್ಟ್ ಲೈನು ರಕ್ಷಕರು, ವಿಮೋಚಕರು, ಪಾಪ ಪರಿಹಾರಕರು. ಸೆಕೆಂಡ್ ಲೈನು ಹೇಳಿ ಯೇಸು ಕ್ರಿಸ್ತರ ಬಗ್ಗೆನೇ. ಯೇಸು ಕ್ರಿಸ್ತರ ಪ್ರಾರಂಭ ಹೇಳಿ ಒಂದು ಸರಿ.
ಸದ್ಯ ಆ ಮಾತು ಬಂತು ನಮ್ಮ ಬಾಯಲ್ಲಿ. ನಾರ್ಮಲಾಗಿ ಯೇಸು ಕ್ರಿಸ್ತರ ಪ್ರಾರಂಭ ಹೇಳಿ ಅಂತ ಹೇಳಿದ್ರೆ, ಇರಿ ಬ್ರದರ್ ನಮ್ಮ ಮನೇಲಿ ಒಂದು ಕ್ರಿಬ್ ಇದೆ. ಕ್ರಿಬ್ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವ, ಒಂದು ರೀತಿಯಾಗಿರುವಂಥ ಒಂದು ಚಿಕ್ಕ ಎಸ್ಟಾಬ್ಲಿಷ್ಮೆಂಟನ್ನು ಮಾಡಿ ಅಲ್ಲಿ 3 ಜನ ಜೋಯಿಸರನ್ನು ನಿಲ್ಲಿಸಿ ಅಲ್ಲೊಂದು ಚಿಕ್ಕ ಮಗುವನ್ನು ಇಟ್ಟು ಅಲ್ಲೊಂದು ಕೊಟ್ಟಿಗೆಯನ್ನು ಮಾಡಿ ಅಲ್ಲಿ ಮರಿಯಳನ್ನು ಯೋಸೇಫನನ್ನು ಇಟ್ಟು ಇದು ನಮ್ಮ ದೇವರ ಪ್ರಾರಂಭ ಅಂತ ತೋರಿಸುವಂತಹ ದೌರ್ಭಾಗ್ಯಕರವಾಗಿರುವಂಥ ಪರಿಸ್ಥಿತಿ ನಮ್ಮ ಕ್ರೈಸ್ತರದ್ದು. ಹೌದಾ? ಹಿಂಗೆ ಅಲ್ವಾ ನಾವು ಯೇಸು ಕ್ರಿಸ್ತರನ್ನು ಪರಿಚಯ ಮಾಡುವಂತಹದ್ದು? ಯೇಸು ಕ್ರಿಸ್ತರು ಕಾರ್ಪೆಂಟರ್ ಫ್ಯಾಮಿಲಿಲಿ ಹುಟ್ಟಿದ್ರು. ಓಕೆ, ಯೇಸು ಕ್ರಿಸ್ತರ ಕುಟುಂಬ ಅಷ್ಟೊಂದು ಹೇಳ್ಕೊಳ್ಳುವಂತಹ ಅಂತಸ್ತಲೇನಿರಲಿಲ್ಲ, ತುಂಬ ಬಡವರು. ಹೌದಾ? ಯೇಸು ಕ್ರಿಸ್ತರು ಹಿರಿಮಗನಾಗಿ ಹುಟ್ಟಿದ್ರು. ಓಕೆ, ಈ ಬಡ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ತೊಟ್ಲು ಇರಲಿಲ್ಲ ಹಾಕಲಿಕ್ಕೆ, ಕೊಟ್ಟಿಗೆಲ್ಲಿ ತಂದು ಮಲಗಿಸಿದ್ರು. ಹೀಗೆ ನಾವು ಯೇಸು ಕ್ರಿಸ್ತರ ಬಗ್ಗೆ ಕೊಡುವಂಥ ಇಂಟ್ರೊಡಕ್ಷನ್. ಹೌದಾ? ಯೇಸು ಕ್ರಿಸ್ತರು ಕುರಿಮರಿ, ಮುಳ್ಳು ಕಿರೀಟ ಇಟ್ಕೊಂಡು ರಕ್ತ ಸುರಿದಿರುವಂಥ ಫೋಟೋಗಳು ಇದೆ ಅಲ್ವಾ? ನಾವು ಯೇಸು ಕ್ರಿಸ್ತರಿಗೆ ಕೊಡುವಂಥ ಇಂಟ್ರೊಡಕ್ಷನ್ ಇದೆ ಅಲ್ವಾ? ಆ ಯೇಸು ಕ್ರಿಸ್ತರು ನೋಡಿದ್ರೆ ನಮ್ಮನ್ನು ನಾವು ಎಲ್ಲೋ ಪಾಪದಲ್ಲಿ ಬಿದ್ದಿದ್ರೆ ಅಲ್ಲಿಂದ ಕೆಳಗಡೆಯಿಂದ ನಮ್ಮನ್ನೆಲ್ಲ ತೊಳೆದು ಮೇಲೆ ಕರ್ಕೊಬಂದು ನಿಲ್ಲಿಸಿದ್ರು. ಕೆಳಗಡೆ ಇರುವಂಥವ್ರನ್ನ ಮೇಲೆ ಕರ್ಕೊಬಂದು ನಿಲ್ಲಿಸಿದ್ರು ಯೇಸು ಕ್ರಿಸ್ತರು. ನಾವು ಯೇಸು ಕ್ರಿಸ್ತರು ಎಲ್ಲೋ ಇರುವಂಥ ಯೇಸು ಕ್ರಿಸ್ತರ ಸ್ಟೇಟಸನ್ನು ಕೆಳಗಡೆ ತೊಗೊಂಡು ಹೋಗ್ಬಿಟ್ಟು ಕಾರ್ಪೆಂಟರ್ ಫ್ಯಾಮಿಲಿಲಿ ಹುಟ್ಟಿದ್ರು, ಕುರಿಮರಿ, ಇದು ಕುರುಬರು, ಅದು ಇದು ಅಂತ ಹೇಳಿ ಯೇಸು ಕ್ರಿಸ್ತರಿಗೆ ಇಂಟ್ರೊಡಕ್ಷನ್ ಕೊಡ್ತಿದ್ವಿ. ಅದಾ ಯೇಸು ಕ್ರಿಸ್ತರ ಇಂಟ್ರೊಡಕ್ಷನ್? ಹಾಗಿನ ಪರಿಚಯ ಮಾಡಬೇಕು ಲೋಕಕ್ಕೆ ಯೇಸು ಕ್ರಿಸ್ತರನ್ನು ಪರಿಚಯ ಮಾಡಬೇಕಾದ್ರೆ? ಹೇಗೆ ಪರಿಚಯ ಮಾಡಬೇಕು ಯೇಸು ಕ್ರಿಸ್ತರನ್ನು? ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿ ಅಂದಿದ ತಕ್ಷಣ ನಜರೇತು, ಕೊಟ್ಟಿಗೆ, ಯೆರೂಸಲೇಮು ಅಲ್ಲಿಂದ ಶುರು ಮಾಡಬಾರ್ದು. ಎಲ್ಲಿಂದ ಶುರು ಮಾಡಬೇಕು? ಒಂದು ಸರಿ ನೋಡೋಣ. ಯೇಸು ಕ್ರಿಸ್ತರನ್ನು ಹೇಗೆ ಇಂಟ್ರಡ್ಯೂಸ್ ಮಾಡಬೇಕು? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಲ್ವ? ಜನರ ಮುಂದೆ ಯೇಸು ಕ್ರಿಸ್ತರನ್ನು ಹೇಗೆ ಪರಿಚಯ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅವರ ಹಿಸ್ಟ್ರಿಯನ್ನು ಪರಿಚಯ ಮಾಡಬೇಕಾದ್ರೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವಸ್ವರೂಪನಾಗಿದ್ದರು. ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರ ಸ್ಟೇಟಸ್ ಇದಂತೆ, ಆತನು ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೋಲ್ಲೆನು ಎಂದೆಣಿಸದೆ. ಅಂದರೆ ದೇವರಿಗೆ ಸರಿಸಮಾನವಾಗಿರುವಂಥ ಸೀಟ್ ಕೊಟ್ಟಿದ್ರಂತೆ ದೇವರು. ಯೇಸು ಕ್ರಿಸ್ತರಿಗೆ ಯಾವ ಸೀಟ್ ಕೊಟ್ಟಿದ್ರು? ದೇವರಿಗೆ ಸರಿಸಮಾನವಾಗಿರುವಂಥ ಸೀಟನ್ನು ಕೊಟ್ಟಿದ್ರಂತೆ. ಈ ಸೀಟನ್ನು ಬಿಟ್ಟು ನಾನು ಭೂಮಿಯ ಮೇಲೆ ಹೋಗಲ್ಲ ತಂದೆ ಅಂತ ಹೇಳದೆ ನಮಗೋಸ್ಕರ ಆ ಸೀಟನ್ನು ಬಿಟ್ಟು ಬಂದ್ರಂತೆ. ಅದನ್ನೇ ಅಲ್ಲಿ ಬರ್ಸಿರುವಂತಹದ್ದು. ಇನ್ನೊಂದ್ಸರಿ ಓದೋಣ. ಆತನು ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೋಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಇವಾಗ ಹೇಳಿ, ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರ ಸ್ಟೇಟಸ್ ಯಾವುದು? ದೇವರಿಗೆ ಸರಿಸಮಾನ, ತಂದೆಯಾಗಿರುವಂತಹ ದೇವರಿಗೆ ಸರಿಸಮಾನ. ಹಾಗಾದರೆ ತಂದೆಯಾಗಿರುವಂತಹ ದೇವರಿಗೆ ಇದ್ದಂಥ ಸ್ಟೇಟಸ್ ಏನು? ಅದು ಗೊತ್ತಾಗಬೇಕಲ್ವ? ಈಗ ಯೇಸು ಕ್ರಿಸ್ತರ ಸ್ಟೇಟಸ್ ಏನು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನನಗೆ ತಂದೆಯಾಗಿರುವಂತಹ ದೇವರಿಗೆ ಸರಿಸಮಾನವಾಗಿರುವಂತಹ ಹಂತ ಇದೆ ಅಂತ ಹೇಳ್ಕೊಂಡ್ರು. ಇದು ಗೊತ್ತಾಗಬೇಕು ಅಂದರೆ ತಂದೆಯಾಗಿರುವಂಥ ಸ್ಟೇಟಸ್ ಗೊತ್ತಿರಬೇಕಲ್ವ ಫಸ್ಟು. ಅವ್ರಿಗೆ ಯಾವ ಸ್ಟೇಟಸ್ ಇದೆ ಅಂತ ಗೊತ್ತಾದರೆ ಇವ್ರಿಗೂ ಅದೇ ಸ್ಟೇಟಸ್ ಇತ್ತು ಅಂತ ಹೇಳಿ ಕನ್ಫರ್ಮ್ ಮಾಡ್ಬೋದು. ಇಷ್ಟಕ್ಕೂ ತಂದೆಯಾಗಿರುವಂತಹ ದೇವರಿಗೆ ಪರಲೋಕದಲ್ಲಿ ಯಾವ ರೀತಿ ಘನತೆ ಇತ್ತು, ಯಾವ ರೀತಿ ಇತ್ತು ಅವರ ಗೌರವ, ಯಾವ ರೀತಿ ಇದೆ ಅವರ ಗೌರವ? ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. 6:1. 6ನೇ ಅಧ್ಯಾಯ 1ನೇ ವಚನ. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಪರಲೋಕದಲ್ಲಿ ಹೇಗಿರುತ್ತೆ ಸೀನು? ತಂದೆಯಾಗಿರುವಂತಹ ದೇವರಿಗಿರುವಂತಹ ಮರ್ಯಾದೆ ಗೌರವವನ್ನು ಬರೆಸಿದ್ದಾರೆ. ಒಂದು ಸಾರಿ ಆಲೋಚನೆ ಮಾಡಿ ಊಹೆ ಮಾಡ್ಕೊಳ್ಳಿ, ನಾವು ಓದ್ತಾ ನಿಮ್ಮ ಮನಸ್ಸಿನಲ್ಲಿ. ಓಕೆ, ಮುಂದೆ 2ನೇ ವಚನ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು, ಆತನ ಸುತ್ತ ಸೆರಾಫಿಯರು ಇದ್ದರು, ದೇವದೂತರು ಅವರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತ್ತು. ಇದು ತಂದೆಯಾಗಿರುವಂತಹ ದೇವರಿಗಿದ್ದಂತಹ ಸ್ಟೇಟಸ್. ಏನು ಊಹೆ ಮಾಡ್ಕೊಂಡ್ರ? ಇಮ್ಯಾಜಿನ್ ಮಾಡ್ಕೊಂಡ್ರ? ಏನರ್ಥ ಆಯ್ತು ನಮಗೆ? ಹೇಗಿದೆ ಪರಲೋಕದಲ್ಲಿ ಅವ್ರ ಘನತೆ, ಗಾಂಭೀರ್ಯ? ಅವರಲ್ಲಿದ್ದಾರೆ ಅಂತ ಹೇಳಿದ್ರೆ, ತಂದೆಯಾಗಿರುವಂತಹ ದೇವರು ಸಿಂಹಾಸನದ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ದೂರ ನಿಂತ್ಕೊಂಡು ಈ ದೂತರೆಲ್ಲ ಏನು ಮಾಡ್ತಿದ್ದಾರಂತೆ? ಸುತ್ತ
ಅಷ್ಟಷ್ಟು ದೂರ ನಿಂತ್ಕೊಂಡ್ರೂ ಅವ್ರಿಗೆ ಆ ದೇವರ ಘನತೆ, ದೇವರ ಪ್ರಭಾವವನ್ನು ತಡ್ಕೊಳ್ಲಿಕ್ಕಾಗ್ತಿಲ್ಲ. ತಮಗಿರುವಂಥ 6 ರೆಕ್ಕೆಗಳನ್ನು ಏನೇನು ಮಾಡ್ತಿದ್ದಾರಂತೆ, ನೆಲ ಸೋಕದೆ ಬಡಿಲಿಕ್ಕೆ 2 ರೆಕ್ಕೆ ಯೂಸ್ ಮಾಡ್ತಿದ್ದಾರೆ. ಇನ್ನೂ 2 ರೆಕ್ಕೆಗಳನ್ನು ಮುಖ ಮುಚ್ಕೊಳ್ತಿದ್ದಾರಂತೆ. ಆಗ್ತಿಲ್ಲ ಆ ಪ್ರಭಾವವನ್ನು ನೋಡಲಿಕ್ಕೆ. ನೀವು ಅದನ್ನು ಓದ್ಕೊಂಡ್ರಿ ಅಲ್ಲಿ, ಹೌದಾ? ಇನ್ನೊಂದು ಸಾರಿ ಓದೋಣ ಅದೇ ಮಾತನ್ನು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಇದು ಪೊಸಿಷನ್. ಅಷ್ಟು ಕೋಟಿ ಜನ ದೇವದೂತರು ಸುತ್ತಲೂ ನಿಂತ್ಕೊಂಡು ಜೋರಾಗಿ ಕಿರುಚ್ತಿದ್ದಾರೆ. ಏನಂತ ಕಿರ್ಚುವಂತಹದ್ದು ಅಂದರೆ ನಮ್ಮ ಥರ ಅಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಅಲ್ವಾ? ಓಕೆ, ಏನಂತ ಹಾಡ್ತಿದ್ದಾರೆ ಯಾವಾಗಲೂ? ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. 24 hours ನಡೀತಾನೇ ಇದೆ ಈ ಸ್ತುತಿ ಸ್ತೋತ್ರ. ಅಲ್ಲಿ ಕೂಗ್ತಿರುವಂತಹ ಶಬ್ದಕ್ಕೆ ಆ ದ್ವಾರದ ಅಸ್ಥಿವಾರ ಕದಲ್ತಿದೆಯಂತೆ. ಅಷ್ಟು ಜೋರಾಗಿ ಆರಾಧನೆ ನಡೀತಿದೆ ತಂದೆ ಆಗಿರುವಂತಹ ದೇವರಿಗೆ. ಅದು ಅವರ ಸ್ಟೇಟಸ್, ಹೌದಾ? ಈಗ ಹೇಳಿ, ಯೇಸು ಕ್ರಿಸ್ತರಿಗೆ ಯಾವ ಸ್ಟೇಟಸ್ ಇತ್ತು? ದೇವರಿಗೆ ಸರಿ ಸಮಾನ. ಹಾಗಾದರೆ ಯೇಸು ಕ್ರಿಸ್ತರಿಗೂ ಏನು ನಡೀತಿತ್ತು? ಇದೆಲ್ಲ ನಡೀತಿತ್ತ? ಹಾಂ, ಹೌದು. ಅಲ್ಲಿಂದ ಶುರು ಮಾಡಬೇಕು. ಯೇಸು ಕ್ರಿಸ್ತರನ್ನ ಇಂಟ್ರಡ್ಯೂಸ್ ಮಾಡಿ ಅಂತ ಹೇಳಿದ್ರೆ ಎಲ್ಲಿಂದ ಶುರು ಮಾಡಬೇಕು? ಇಲ್ಲಿ ಭೂಮಿಯ ಮೇಲೆ ಬಂದ ಮೇಲೆ ಅಲ್ಲಿ ಶುರು ಮಾಡಬೇಕಾಗಿಲ್ಲ. ಎಲ್ಲಿಂದ ಶುರು ಮಾಡಬೇಕು? ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಪರಲೋಕದಲ್ಲಿದ್ದಾಗ ಹೇಗಿತ್ತು ಅವರ ಘನತೆ, ಹೇಗಿತ್ತು ಅವರ ಗಾಂಭೀರ್ಯ. ಯಾರವರು? ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 16ನೇ ವಚನ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 16ನೇ ವಚನ. ಆತನು ಹಾಂ ಯಾರಂತೆ? ಯೇಸು ಕ್ರಿಸ್ತರು ಯಾರಂತೆ? ರಾಜಾದಿರಾಜನು, ಕರ್ತರ ಕರ್ತನು. ಅದು ಯೇಸು ಕ್ರಿಸ್ತರ ಸ್ಟೇಟಸ್. 10 ಲೈನ್ ಹೇಳ್ರಿ ಅಂದರೆ ನಮಗೆ ಎಲ್ಲಿ ಹೋಯಿತು ಪ್ರಿಯರ ಜ್ಞಾನ? ಯೇಸು ಕ್ರಿಸ್ತರ ಬಗ್ಗೆ 5 ಲೈನ್ಸ್ ಹೇಳಿ 10 ಲೈನ್ಸ್ ಹೇಳಿ ಅಂತ ಹೇಳಿದ್ರೆ ಎಲ್ಲಿಂದ ಶುರು ಮಾಡ್ತಿದ್ದೀವಿ ನಾವು? ರಕ್ಷಕರು ಅನ್ನೋದು ಭೂಮಿ ಮೇಲೆ ಬಂದ ಮೇಲೆ, ವಿಮೋಚಕರು ಅನ್ನುವಂತಹದ್ದು ಭೂಮಿಯ ಮೇಲೆ ಬಂದ ಮೇಲೆ. ಇದೆಲ್ಲ ನಮಗೋಸ್ಕರ ಅವರು ಆದಂತಹದ್ದು. ಅವರು ಒರಿಜಿನಲ್ ಆಗಿ ಬೈ ಕ್ಯಾರೆಕ್ಟರ್, ರಕ್ಷಕರು, ಕುರಿಮರಿ, ಕುರುಬ ಇದಲ್ಲ. ಅವರು ದೇವರು, ಅವರು ದೇವರಿಗೆ ಸರಿಸಮಾನರು, ಅವರು ಅತ್ಯದ್ಭುತವಾಗಿರುವಂತಹ ಸರ್ವಶಕ್ತನ ಪ್ರತಿರೂಪ ಅವರು. ಅಂಥವ್ರು ಏನಾಗಬೇಕಾಗಿ ಬಂತು? ನಮಗೋಸ್ಕರ ಈ ಅವತಾರಗಳನ್ನೆಲ್ಲ ತಾಳ್ಬೇಕಾಗಿ ಬಂತು. ಭೂಮಿಯ ಮೇಲೆ ಎಲ್ಲವನ್ನ, ತನಗಿರುವಂತಹ ಎಲ್ಲ ಸೌಕರ್ಯವನ್ನು ಬಿಟ್ಟು, ತನಗಿರುವಂತಹ ಎಲ್ಲ ಐಶ್ವರ್ಯವನ್ನು ಬಿಟ್ಟು ಭೂಮಿಯ ಮೇಲೆ ಮನುಷ್ಯಾಕಾರವನ್ನು ಧರಿಸ್ಕೊಂಡು ನಮ್ಮ ಮಧ್ಯೆ ಇರಬೇಕಾಗಿರುವಂಥ ಪರಿಸ್ಥಿತಿ ಬಂತು. ನಮಗೋಸ್ಕರ ಕುರಿಮರಿ ಆದರು, ನಮಗೋಸ್ಕರ ಕುರುಬರಾದರು. ಕುರುಬರ ಒರಿಜಿನಲ್ ಆಗಿ ಕುರಿಗಳು ಮೇಯಿಸ್ತಿದ್ರ ಯೇಸು ಕ್ರಿಸ್ತರು? ಕುರಿ ಮೇಯಿಸೋರ, ದನಕಾಯವರ? ಹಾಂ, ಯೇಸು ಕ್ರಿಸ್ತರ ಆ ಹಂತದಿಂದ ನಮಗೋಸ್ಕರ ಇಲ್ಲಿಗೆ ಬಂದರು ಅಂದರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಬ್ರದರ್ ಇದೇ ಹಂತ ಯೇಸು ಕ್ರಿಸ್ತರದ್ದು, ಇದೇ ಹಂತ. ಅವ್ರು ಮೊದಲಿಂದನೂ ಕುರಿ ಕಾಯ್ಕೊಂಡೇ ಇದ್ದಿತ್ತು. ಮೊದಲಿಂದನೂ ಅವ್ರದ್ದು ಕಾರ್ಪೆಂಟರ್ ಫ್ಯಾಮ್ಲಿ, ಅವ್ರ ವಂಶಾವಳಿನೇ ಕಾರ್ಪೆಂಟರ್ ಫ್ಯಾಮ್ಲಿ. ಹಿಂಗಾದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ಯೇಸು ಕ್ರಿಸ್ತರನ್ನು ಶಿಲ್ಬೆಗೆ ಹಾಕಬೇಕಾದ್ರೂ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಕಳ್ಳರನ್ನೆಲ್ಲ ಶಿಲ್ಬೆಗೆ ಹಾಕ್ತಿದ್ರಲ್ವ ಆ ಕಾಲದಲ್ಲಿ? ಯೇಸು ಕ್ರಿಸ್ತರ ಥರನೇ ಶಿಲ್ಬೆಗೆ ಹಾಕ್ತಾಯಿದ್ರು. ಕಳ್ಳರನ್ನು, ಕದೀಮರನ್ನು ಇವ್ರನ್ನೆಲ್ಲ ತೊಗೊಂಡು ಹೋಗಿ ಯೇಸು ಕ್ರಿಸ್ತರ ಥರನೇ ಶಿಲ್ಬೆಗೆ ಹಾಕ್ತಾಯಿದ್ರು. ಏನು ಡಿಫ್ರೆನ್ಸ್ ಏನು? ಅವ್ರನ್ನೂ ಶಿಲ್ಬೆಗೆ ಹಾಕ್ತಿದ್ದಾರೆ, ಯೇಸು ಕ್ರಿಸ್ತರನ್ನು ಶಿಲ್ಬೆಗೆ ಹಾಕ್ತಿದ್ದಾರೆ. ಯೇಸು ಕ್ರಿಸ್ತರದ ಪ್ರತ್ಯೇಕತೆ ಏನು ಅಂತ ಹೇಳಿದ್ರೆ ಇದು ಪ್ರತ್ಯೇಕತೆ. ಯೇಸು ಕ್ರಿಸ್ತರು ಕಳ್ಳರಲ್ಲ, ಕದೀಮರಲ್ಲ, ಮೂಟೆ ಹೊರುವಂಥವರಲ್ಲ. ಯಾರು ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಅದು ಯೇಸು ಕ್ರಿಸ್ತರ ಸ್ಟೇಟಸ್. ಅಲ್ಲಿಂದ ಬಂದು ನಮಗೋಸ್ಕರ ಇಲ್ಲಿ ಬಲಿಯಾದ್ರಲ್ವ, ಈ ರೀತಿ ಇದು ಪ್ರತ್ಯೇಕತೆ ಅಂತ ಹೇಳಬಹುದು. ಆ ಸ್ಟೇಟಸ್ ನಮಗೆ ಗೊತ್ತಿದ್ರೆ, ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಹೇಗಿದ್ರು ಅಂತ ಗೊತ್ತಿದ್ರೆ ಹೀಗೆ ಹೇಳಬೇಕಾಗಿರುವಂಥ ಅವಕಾಶ ನಮಗೂ ಸಿಕ್ಕುತ್ತೆ. ನಾವೆಲ್ಲ ಅಲ್ಲಿ ಇಂಟ್ರಡ್ಯೂಸೇ ಮಾಡಿರೋದಿಲ್ವಲ್ಲ ಯೇಸು ಕ್ರಿಸ್ತರನ್ನು. ಎಲ್ಲ ಇಲ್ಲಿಂದನೇ ಶುರು ಮಾಡಿರ್ತೀವಿ. ಅವರು ಈ ಥರ ಬೆತ್ಲೆಹೇಮ್ ಅನ್ನುವಂಥ ಚಿಕ್ಕ ಗ್ರಾಮ ಬ್ರದರ್, ಅದನ್ನು ಚಿಕ್ಕ ಗ್ರಾಮ, ಅಲ್ಲಿ ಹುಟ್ಟಿದ್ರು ಯೇಸು ಕ್ರಿಸ್ತರು. ಅಲ್ಲೂ ಮಲಗಿಸೋಕ್ಕೂ ಛತ್ರದಲ್ಲೂ ಸ್ಥಳ ಇರಲಿಲ್ಲ. ಅವ್ರ ತಂದೆ ತಾಯಿಗೆ ಲಾಡ್ಜ್ ಮಾಡಿ ಮಲಗಿಸ್ಬೇಕು ಅನ್ನುವಷ್ಟು ಕಾಸು ಇರಲಿಲ್ಲ. ಅದಕ್ಕೋಸ್ಕರ ಕಮ್ಯುನಿಟಿ ಹಾಲುವಲ್ಲೂ ಜಾಗ ಸಿಕ್ಕದೆ ಹೊರಗಡೆ ಕೊಟ್ಟಿಗೆಯಲ್ಲಿ ಮಲಗಿಸಿದ್ರು. ಇದು ಹೀಗೆ ನಾವು ಹೇಳ್ತೀವಿ ಯೇಸು ಕ್ರಿಸ್ತರ ಬಗ್ಗೆ. ಆವಾಗ ಹೇಳ್ತಾರೆ ಅವರು, ನಿಮ್ಮ ಯೇಸು ಕ್ರಿಸ್ತರಿಗೆ ಕೊಟ್ಟಿಗೆ ಅಲ್ಲೂ ಛತ್ರದಲ್ಲಿ ಜಾಗ ಇರಲಿಲ್ಲ ಅಂತ ಕೊಟ್ಟಿಗೆಯಲ್ಲಿ ತಂದು ಮಲಗಿಸಿದ್ದಾರೆ. ಈಗ ಅವರನ್ನು ನಮ್ಮ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಅವಾಗೇ ಬಂದುಬಿಡುತ್ತೆ ಪ್ರಶ್ನೆ ಜನರ ಮನಸ್ಸಿನಲ್ಲಿ. ಏಕೆಂದರೆ ನಾವು ಅಷ್ಟು ಚೆನ್ನಾಗಿ ಹೇಳ್ಕೊಂಡಿರ್ತೀವಿ ದೇವರ ಬಗ್ಗೆ, ಹೌದಲ್ವಾ? ಇನ್ನು ಮುಂದೆ ಏನು ಹೇಳ್ತೀವಿ? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು 10 ಲೈನ್ ಹೇಳಿ ಯೇಸು ಕ್ರಿಸ್ತರ ಬಗ್ಗೆ ಅಂದರೆ ಎಲ್ಲಿಂದ ಶುರು ಮಾಡ್ತೀವಿ? ಯೇಸು ಕ್ರಿಸ್ತರ ಭೂಮಿಯ ಮೇಲೆ ಬಂದ ಮೇಲೆ, ಅದು ಬರುವುದಕ್ಕಿಂತ ಮುಂಚೆ ಹೇಗಿದ್ದರು ಯೇಸು ಕ್ರಿಸ್ತರು, ಅಲ್ಲಿಂದ ಇಲ್ಲಿಗೆ ಏನಕ್ಕೋಸ್ಕರ ಬಂದರು, ಹಾಗಿರಬೇಕು. ದೇವರಾಗಿದ್ದಂಥ ಯೇಸು ಕ್ರಿಸ್ತರು ಇಲ್ಲಿಗೆ ಏನಕ್ಕೋಸ್ಕರ ಬಂದರು. ಪಾಯಿಂಟ್ ನಂಬರ್ 5 ಅಲ್ವಾ ಇದು? ಪಾಯಿಂಟ್ ನಂಬರ್ 6,
ಯೇಸುಕ್ರಿಸ್ತರು ದೇವರ? ಯೇಸುಕ್ರಿಸ್ತರು ದೇವರ? ಈ ಪ್ರಶ್ನೆಯನ್ನು ಒಂಥರ ಕೇಳಬೇಕಿತ್ತು. ಯೇಸುಕ್ರಿಸ್ತರು ಯಾರು ಅಂತ ಕೇಳಿದ್ರೆ ಅವಾಗ ಬರ್ತಾಯಿತ್ತು ಯೇಸುಕ್ರಿಸ್ತರು ದೇವರ ಮಗ, ಯೇಸುಕ್ರಿಸ್ತರು ಕುರಿಮರಿ ಅನ್ನುವಂತಹದ್ದೆಲ್ಲ. ಹೌದಾ? ಓಕೆ. ಇಷ್ಟಕ್ಕೂ ಯೇಸುಕ್ರಿಸ್ತರು ದೇವರ ಅನ್ನುವಂತಹದ್ದನ್ನು ನಾವು ಯೆಹೋವನ ಸಾಕ್ಷಿಗಳು ಅನ್ನುವಂತಹ ಮೆಸೇಜಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ದೀವಿ. ಬೇಗ ಸದ್ಯಕ್ಕೆ ಪರೀಕ್ಷೆ ಬರೀತಿರುವಂತಹ ಸಿಲೆಬಸ್ಸಲ್ಲೂ ಅದು ಇರಲೇಬೇಕು ಅನ್ನುವಂತಹ ಉದ್ದೇಶದಿಂದ ಅದೇ ರೆಫರೆನ್ಸನ್ನು ಇನ್ನೊಂದು ಸಾರಿ ಡಿಕ್ಟೇಟ್ ಮಾಡ್ತಿದ್ದೀವಿ. ದಯವಿಟ್ಟು ಬರ್ಕೊಳ್ಳಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಒಂದ್ಸರಿ ಓದ್ತೀರಾ ಬೇಗ? 20-28. ನನ್ನ ಸ್ವಾಮಿ. ಯಾರು ಕರೀತಿರುವಂತಹದ್ದು? ಯಾರು? ತೋಮನು ಯೇಸುಕ್ರಿಸ್ತರನ್ನು. ಪಕ್ಕದಲ್ಲೇ ಇದ್ದಂತಹ 24 hours ಪಕ್ಕದಲ್ಲೇ ಇದ್ದಂತಹ ಶಿಷ್ಯರಿಗೆ ಏನು ಗೊತ್ತು? ಯೇಸುಕ್ರಿಸ್ತರು ದೇವರು ಅಂತ ಗೊತ್ತು. ದೇವರು ಅಂತಲೇ ಕರೀತಿದ್ದಾರೆ. ನನ್ನ ಸ್ವಾಮಿ ಅಂದರೆ ದೇವರು. ಏಕೆಂದರೆ ಸತ್ಯವೇದದಲ್ಲಿ ಬರ್ಸಿಲ್ಲ ಬ್ರದರ್ ಯೇಸುಕ್ರಿಸ್ತರು ದೇವರು ಅಂತ. ಸತ್ಯವೇದದಲ್ಲಿ ಎಲ್ಲೂ ಯೇಸುಕ್ರಿಸ್ತರು ದೇವರು ಅಂತ ಹೇಳ್ಕೊಂಡಿಲ್ಲ. ಸತ್ಯವೇದ ಯಾವತ್ತೂ ಆ ಮಾತನ್ನು ಹೇಳಿಲ್ಲ ಅನ್ನುವಂತಹದ್ದು ತಪ್ಪು. ನಿಮಗೆ ಗೊತ್ತಿರಬೇಕದು. ಯೇಸುಕ್ರಿಸ್ತರು ದೇವರು ಅನ್ನುವಂತಹ ಸತ್ಯವೇದದಲ್ಲೇ ಇದೆ. ಇನ್ನೊಂದು ರೆಫರೆನ್ಸ್, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. 1:8. ಮಗನ ವಿಷಯದಲ್ಲಿ ಆದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರದಲ್ಲಿರುವುದು. ಮಗನ ವಿಚಾರದಲ್ಲಿ ಹೇಳ್ತಿರುವಂತಹ ಮಾತೇನು? ದೇವರೇ. ದೇವರು, ಯೇಸುಕ್ರಿಸ್ತರು ದೇವರು. ಈ ವಚನನೂ ಅದೇ ಹೇಳ್ತದೆ. ಇನ್ನು ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಇದೆಯಾ? ಯೇಸುಕ್ರಿಸ್ತರು ದೇವರು ಅನ್ನುವಂತಹದ್ದು ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತರ ಕುರಿತಂತೆ ಹೇಳಿರುವಂತಹ ಮಾತಲ್ಲೇ ಇದೆ, ಯೇಸುಕ್ರಿಸ್ತರು ದೇವರೇ. 3 ವಚನಗಳನ್ನು ಓದಿದ್ದೀವಿ. ಒಂದು ತೋಮನು ಹೇಳುವಂತಹದ್ದು, ಇನ್ನೊಂದು ಇಬ್ರಿಯ ಪತ್ರಿಕೆಯಲ್ಲಿರುವಂತಹ ವಚನ, ಇನ್ನೊಂದು ಯೆಶಾಯನ ಗ್ರಂಥದಲ್ಲಿರುವಂತಹ ವಚನ. 3 ಏನು ಹೇಳ್ತಿದೆ? ಏನಂತ ತೋರಿಸ್ತಿದೆ? ಯೇಸುಕ್ರಿಸ್ತರು ದೇವರು. ಓಕೆ, ಇದು ಪಾಯಿಂಟ್ ನಂಬರ್ 6 ಆದರೆ ಇನ್ನು ಪಾಯಿಂಟ್ ನಂಬರ್ 7. ಅಂಥ ಯೇಸುಕ್ರಿಸ್ತರು, ದೇವರಿಗೆ ಸರಿಸಮಾನವಾಗಿದ್ದಂಥ ಯೇಸುಕ್ರಿಸ್ತರು ಮನುಷ್ಯ ರೂಪವನ್ನು ತಾಳಿ ನಮ್ಮ ಮಧ್ಯೆ ಬರಬೇಕಾಗಿರುವಂಥ ಅನಿವಾರ್ಯತೆ ಏನು ಬಂತು? ಇದು ಪಾಯಿಂಟ್ ನಂಬರ್ 7. ಪಾಯಿಂಟ್ ನಂಬರ್ 7 ಏನು? ಮನುಷ್ಯ ಶರೀರಧಾರಿಯಾಗಿ ನಮ್ಮ ಮಧ್ಯೆ ಬರಬೇಕಾಗಿರುವಂಥ ಅನಿವಾರ್ಯತೆ ಏನು ಬಂತು? ಏನಿದೆ ಇಷ್ಟಕ್ಕೂ? ದೇವರಿಗೆ ಸರಿಸಮಾನನು. ಅಷ್ಟೊಂದು ಘನತೆಯನ್ನು ಬಿಟ್ಟು ತನ್ನನ್ನು ಬರಿದಾಗಿ ಮಾಡಿಕೊಂಡು ತನ್ನನ್ನು ದಾಸನ ರೂಪವನ್ನು ತಾನು ಧರಿಸ್ಕೊಂಡು ಇಲ್ಲಿ ಬರಬೇಕಾಗಿರುವಂಥ ಅನಿವಾರ್ಯತೆ ಏನು ಬಂತು? ಕಾರಣ ಇಲ್ಲದೆ ಬರ್ತಾರ? ಕಾರಣ ಇಲ್ಲದೆ ಬರ್ತಾರ? MLA ಸುಮ್ಮನೆ ಬರ್ತಾರ? ನಮ್ಮ ಏರಿಯಾಗೆ ಬನ್ನಿ ಅಂತ ಹೇಳಿದ್ರೆ, ಕಾಫಿ ಕುಡ್ಕೊಂಡು ಹೋಗಿ ಊಟ ಮಾಡಿ ಬನ್ನಿ ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾರೆ? CM ಸುಮ್ಮನೆ ಬರ್ತಾರೆ ಒಂದು ಪ್ರದೇಶಕ್ಕೆ? ಪ್ರೈಮ್ ಮಿನಿಸ್ಟ್ರು ಮೋದಿಯವರು ಬೆಂಗಳೂರಿಗೆ ಬಂದರು. ಏನಕ್ಕೋಸ್ಕರ ಬಂದರು ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ ಬಹಳಷ್ಟು ಏನು ಕೆಲಸ ಇರಲಿಲ್ಲ, ಅದಕ್ಕೋಸ್ಕರ ಬಂದರು ಅಂತ ಯಾವತ್ತಾದರೂ ಕೇಳಿದ್ದೀರಾ ನೀವು ನ್ಯೂಸಲ್ಲಿ? ಇಲ್ಲ. ಬಂದರೆ ಹೇಗಿರುತ್ತೆ ಅವ್ರ ಕೆಲಸಗಳು? ಹೇಗಿರುತ್ತೆ? ಒಂದು ದೇಶವನ್ನು ಆಳುವಂತಹ ಪ್ರಧಾನಮಂತ್ರಿಗಳು ಎಷ್ಟು ಟೈಟಾಗಿರುತ್ತೆ ಅವ್ರ ಸ್ಕೆಡ್ಯೂಲ್ ಅಂತ ಹೇಳಿದ್ರೆ, ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ ಹೇಳಿದ್ರೆ, 1 ನಿಮಿಷ 2 ನಿಮಿಷ 3 ನಿಮಿಷ ಎಲ್ಲೂ ವೇಸ್ಟ್ ಮಾಡುವಂತಹ ಚಾನ್ಸೇ ಇರೋದಿಲ್ಲ. ಹೌದಾ ಇಲ್ವಾ? ಅಲ್ಲಿ ಬಿಡಬೇಕು, ಅಲ್ಲಿಂದ ಮತ್ತೆ ಹೆಲಿಕಾಪ್ಟ್ರಲ್ಲಿ ಏರ್ಪೋರ್ಟಿಗೆ ಬಂದು ಇಳಿಬೇಕು, ಅಲ್ಲಿಂದ ಫ್ಲೈಟ್ ಹತ್ತಬೇಕು, ಇನ್ನೊಂದು ಕಡೆ ಬಂದು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಇಳಿಬೇಕು, ಇಲ್ಲಿಂದ ಇನ್ನೊಂದು ಕಡೆ ಹೆಲಿಕಾಪ್ಟ್ರಲ್ಲಿ ಬಂದು ಇಳಿಬೇಕು, ಅಲ್ಲಿ ಇಳಿದ ತಕ್ಷಣ ಪಿಕಪ್ ಮಾಡಲಿಕ್ಕೆ ಕಾರ್ ಇರುತ್ತೆ ರೆಡಿಯಾಗಿ, ಅಲ್ಲಿ ಹೋಗಬೇಕು, ಒಂದು ದೊಡ್ಡ ಯೂನಿವರ್ಸಿಟಿಗೂ ಅಲ್ಲೂ ಎಲ್ಲೋ ಹೋಗಿ ಅದನ್ನು ಉದ್ಘಾಟನೆ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ಒಂದು ವಿಗ್ರಹದ ಶಂಕುಸ್ಥಾಪನೆ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ಒಂದು ದೊಡ್ಡ ವೇದಿಕೆಯಲ್ಲಿ ನಿಂತು ಸ್ಪೀಚ್ ಮಾಡುವಂತಹದ್ದಿರುತ್ತೆ, ಇನ್ನೊಂದು ಕಡೆ ಅವ್ರ ಪಾರ್ಟಿ ಆಫೀಸ್ಗೆ ಹೋಗಿ ಎಂಕರೇಜ್ ಮಾಡುವಂತಹದ್ದಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಪಟ್ ಅಂತ 3-4 ಅವರ್ ಇದ್ದು ಹೊರಟೋಗ್ತಾರೆ. ಎಲ್ಲೂ 10 ನಿಮಿಷನೂ ವೇಸ್ಟ್ ಆಗೋದಿಲ್ಲ. ಹೌದಾ? ಆಫ್ಟರ್ ಆಲ್ ಒಂದು ದೇಶದ ಪ್ರಧಾನಮಂತ್ರಿ ಆಗಿರುವಂಥವರೇ ಇಷ್ಟೊಂದು ಬ್ಯುಸಿ ಅಂದರೆ ಕಾರಣ ಇಲ್ಲದೆ ಎಲ್ಲೂ ಬರೋದಿಲ್ಲ ಅಂತ ಹೇಳಿದ್ರೆ, ಯೇಸುಕ್ರಿಸ್ತರು ಯಾರು? ಪ್ರಕಟಣೆ 19:16 ಪ್ರಕಾರ ರಾಜಾದಿರಾಜನು, ಕರ್ತರ ಕರ್ತನು. ಈ ಥರ ರಾಜರು ಎಷ್ಟು ಜನ ಇದ್ದಾರೋ ಭೂಮಿಯ ಮೇಲೆ, ಇವರೆಲ್ಲ ಯೇಸುಕ್ರಿಸ್ತರ ಮುಂದೆ ಏನೂ ಇಲ್ಲ. ಅದು ಯೇಸುಕ್ರಿಸ್ತರಂದರೆ. ಇನ್ನು ಆ ರೀತಿ ಇದ್ದಂತಹ ಆ ಮಹಾಶಕ್ತನು ಭೂಮಿಯ ಮೇಲೆ ಶರೀರಧಾರಿಯಾಗಿ ಬರಬೇಕು ಅಂದರೆ ಕಾರಣ ಇಲ್ಲದೆ ಬರ್ತಾರೆ? ಅದು ಬಂದು 2 ಗಂಟೆ 3 ಗಂಟೆ ರಾಜಕಾರಣಿಗಳ ಥರ ಇದ್ದು ಹೊರಟೋಗಿಲ್ಲ ಅಲ್ವಾ? ಎಷ್ಟು ವರ್ಷ ಇದ್ದರು ನಮ್ಮ ಮಧ್ಯ? 33.5 ವರ್ಷಗಳಿದ್ರು. ಹಾಗಾದರೆ ಸುಮ್ಮನೆ ಬರ್ತಾರ ಕಾರಣ ಇಲ್ಲದೆ? ಕಾರಣ ಇರುತ್ತಲ್ವ? ಆ ಕಾರಣ ಏನು ಅನ್ನುವಂತಹದ್ದೇ ಈಗ ನಾವು ನೋಡ್ತಿರುವಂತಹ 7th ಪಾಯಿಂಟ್. ಯೇಸುಕ್ರಿಸ್ತರು ಭೂಮಿಯ ಮೇಲೆ ಬರಲಿಕ್ಕೆ ಮುಖ್ಯವಾಗಿರುವಂತಹ ಒಂದು 5-6 ಕಾರಣಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ.
ಪ್ರಪ್ರಥಮವಾಗಿ ಮೊಟ್ಟ ಮೊದಲನೇ ಕಾರಣ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಏನಕ್ಕೋಸ್ಕರ ಬಂದರು ಅಂತ ಹೇಳಿ ಪರೀಕ್ಷೆ ಬರೀತಿರುವಂಥವರನ್ನು ಕೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಬಾಯಿಂದ ಬರಬೇಕಾಗಿರುವಂಥ ಉತ್ತರ ಇದು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಮಗನೂ ಆಗಿರುವ ಸ್ವತಃ ದೇವರ ಮಗನೂ ಆಗಿರುವ ದೇವರೂ ಆಗಿರುವ ತಂದೆ ಎದೆಯಲ್ಲಿದ್ದಾನೋ ಆತನೇ ನಮಗೆ ತಿಳಿಯಪಡಿಸಿದನು. ದೇವರನ್ನು ಯಾರೂ ಎಂದೂ ನೋಡಿಲ್ಲ. ಮುಂದೆ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಮೊಟ್ಟ ಮೊದಲನೇ ಕಾರಣ ಏನು ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರಲಿಕ್ಕೆ? ತಂದೆಯಾಗಿರುವಂತಹ ದೇವರನ್ನು ಈ ಲೋಕಕ್ಕೆ ತಿಳಿಸಲಿಕ್ಕೆ. ಆ ವಚನ ನಮ್ಗೆ ಅದೇ ಹೇಳ್ತು. ದೇವರನ್ನು ನಾವು ನೋಡಿದ್ದೀವ, ದೇವರ ಸ್ವರವನ್ನು ನಾವು ಕೇಳಿದ್ದೀವ, ತಂದೆಯಾಗಿರುವಂತಹ ದೇವರ ಸ್ವರವನ್ನು ಕೇಳಿದ್ದೀವ? ಇಲ್ಲ. ತಂದೆಯಾಗಿರುವಂತಹ ದೇವರು ಯಾರು? ತಂದೆಯಾಗಿರುವಂಥ ಯೆಹೋವ ಅಂತ ಹೇಳಿದ್ರೆ ಯಾರು? ಯೆಹೋವ ಯಾರು ಇಷ್ಟಕ್ಕೂ ಅನ್ನುವಂತಹ ಪರಿಸ್ಥಿತಿ ಆಯಿತು. ಆ ಕಾಲದಲ್ಲಿ ಹುಟ್ಟಿ ಇಷ್ಟಕ್ಕೂ ದೇವರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಗೊತ್ತಾ? ಇಸ್ರಾಯೇಲಿಯರು ಅಷ್ಟೊಂದು ಉನ್ನತವಾಗಿ ಇಸ್ರಾಯೇಲಿಯರನ್ನು ಆರಿಸ್ಕೊಂಡ್ರು. ಇಸ್ರಾಯೇಲಿಯರನ್ನು, ಆ ಜನಾಂಗವನ್ನು ದೇವರು ಆರಿಸ್ಕೊಂಡ್ರು ಹಳೆಯ ಒಡಂಬಡಿಕೆಯಲ್ಲಿ. ಏನಕ್ಕೋಸ್ಕರ ಆರಿಸ್ಕೊಂಡ್ರು ಅಂತ ಹೇಳಿದ್ರೆ, ಫಸ್ಟ್ ಇಸ್ರಾಯೇಲಿಯರನ್ನು ಮಾರ್ಪಡಿಸ್ಕೊಳ್ಳೋಣ, ಆಮೇಲೆ ಇಸ್ರಾಯೇಲಿಯರ ಮೂಲಕ ಪ್ರಪಂಚವನ್ನು ಮಾರ್ಪಡಿಸೋಣ ಅಂತ ಹೇಳಿ ಫಸ್ಟ್ ಇಸ್ರಾಯೇಲಿಯರನ್ನು ಆರಿಸ್ಕೊಂಡ್ರು. ಇಸ್ರಾಯೇಲಿಯರನ್ನು ಯಾವ ಕಾರಣಕ್ಕೋಸ್ಕರ ಆರಿಸ್ಕೊಂಡಿದ್ದಾರೋ ಆ ಕೆಲಸವನ್ನು ಅವರಂತೂ ಮಾಡಲಿಲ್ಲ. ದೇವರನ್ನು ಅವರಂತೂ ಉತ್ತಮವಾಗಿ ತೋರಿಸಲಿಲ್ಲ. ದೇವರನ್ನು ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಯಾರಾದರೂ ಬಂದು ನನ್ನ ದೇವರು ಯೆಹೋವ ಅಂತ ಹೇಳಿದ್ರೆ ಹೇಗಿತ್ತು ಗೊತ್ತಾ ಆಗಿನ ಕಾಲದಲ್ಲಿ ಪರಿಸ್ಥಿತಿ? ನಿನ್ನ ದೇವರು ಯೆಹೋವನ, ನಿನ್ನ ದೇವರು ಯೆಹೋವನ. ಅದೇ ಒಂದು ಹಲ್ಲು ಹೊಡೆದ್ರೆ ಇನ್ನೊಂದು ಹಲ್ಲು ಹೊಡೆದಾಕಬೇಕು ಅಂತ ಹೇಳಿದಾರಲ್ಲ, ಅವರ ನಿನ್ನ ದೇವರು. ಒಂದು ಕಣ್ಣು ಕಿತ್ತಾಕಿದ್ರೆ ಇನ್ನೊಂದು ಕಣ್ಣು ಕಿತ್ತಾಕಬೇಕು ಅಂತ ಬರ್ಸಿದಾರಲ್ವ ಹಳೆ ಒಡಂಬಡಿಕೆಯಲ್ಲಿ, ಅವರ ನಿಮ್ಮ ದೇವರು ಹಾಗೆ ಅರ್ಥ ಮಾಡ್ಕೊಂಡಿದ್ರು ತಂದೆಯಾಗಿರುವಂತಹ ದೇವರನ್ನು ಹಳೆ ಒಡಂಬಡಿಕೆಯಲ್ಲಿ. ಇಸ್ರಾಯೇಲಿಯ ಜನಾಂಗವನ್ನು ಬಿಟ್ಟು ಸುತ್ತ ಇರುವಂತಹ ಜನಾಂಗ ಹೀಗೆ ಅರ್ಥ ಮಾಡ್ಕೊಂಡಿದ್ರು. ಇಸ್ರಾಯೇಲಿಯರನ್ನು ನೋಡಿದ್ರೆ ಏನಂತ ಮಾತಾಡ್ಕೊಳ್ತಿದ್ರು? ಇವರ ದೇವರು ದೇವರೇ ಅಲ್ಲ. ಯಾರಾದರೂ ಒಂದು ಹಲ್ಲು ಹೊಡೆದ್ರೆ ಬ್ರದರ್ ಇನ್ನೊಂದು ಹಲ್ಲು ಹೊಡೆದಾಕಿ ಅಂತ ಹೇಳ್ಕೊಡ್ತಾರ? ದೇವರೇನ ಅವರು? ಯಾರಾದರೂ ಒಂದು ಕಣ್ಣು ಕಿತ್ತಾಕಿದ್ರೆ ಇನ್ನೊಂದು ಕಣ್ಣು ಕಿತ್ತಾಕಿ ಅಂತ ಬರೆಸ್ತಾರ? ಇವ್ರ ದೇವರೇನ? ಯಾರಾದರೂ ತಪ್ಪು ಮಾಡಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸಿ ಅಂತ ಹೇಳ್ಕೊಡ್ತಾರೆ? ಇವ್ರ ದೇವರೇನ? ಇದು ಪರಿಸ್ಥಿತಿ. ತಂದೆ ಆಗಿರುವಂತಹ ದೇವರು ಎಷ್ಟು ಚೆನ್ನಾಗಿ ಅರ್ಥ ಆಗಿದ್ರು ಅಂದರೆ ಇಷ್ಟು ಚೆನ್ನಾಗಿ ಅರ್ಥ ಆಗಿದ್ರು ಆ ಕಾಲದ ಜನಕ್ಕೆ. ಯೇಸು ಕ್ರಿಸ್ತರು ಬಂದರು ಭೂಮಿಯ ಮೇಲೆ. ಬಂದು ನೀವು ಅಂದ್ಕೊಂಡಿರುವಂತಹದ್ದೆಲ್ಲ ತಂದೆ ಆಗಿರುವಂತಹ ದೇವರ ಮನಸ್ಸು. ನಾನು ಹೇಳ್ತಿದ್ದೀನಿ ಕೇಳಿ, ತಂದೆ ಆಗಿರುವಂತಹ ದೇವರ ಮನಸ್ಸೇನು ಅಂದರೆ ನಾನು ಹೇಳ್ತಿದ್ದೀನಿ ಕೇಳಿ. ಒಂದು ಹಲ್ಲು ಒಂದು ಹಲ್ಲನ್ನು ಕಿತ್ತಾಕಿದ್ರೆ ಇನ್ನೊಂದು ಹಲ್ಲು ಕಿತ್ತಾಕಬೇಕು ಅನ್ನುವಂತಹದ್ದೆಲ್ಲ ತಂದೆ ಆಗಿರುವಂತಹ ದೇವರ ಮನಸ್ಸು. ಒಂದು ಕೆನ್ನೆಗೆ ಹೊಡೆದ್ರು ಇನ್ನೊಂದು ಕೆನ್ನೆಯನ್ನು ತೋರಿಸ್ಬೇಕು ಅನ್ನುವಂತಹದ್ದು ತಂದೆ ಆಗಿರುವಂತಹ ದೇವರ ಮನಸ್ಸು. ಇದು ತಂದೆ ಆಗಿರುವಂತಹ ದೇವರ ಮನಸ್ಸು. ಹಾಗಾದರೆ ಅವಾಗೇನಕ್ಕೋಸ್ಕರ ಹಂಗೆ ಹೇಳಿದ್ರು? ಜನರ ಮಧ್ಯೆ ಕಿತ್ತಾಟ ಬರಬಾರ್ದು, ಜನರ ಮಧ್ಯೆ ವೈಷಮ್ಯ ಬರಬಾರ್ದು, ಇದು ಯಾವುದು ಬರಬಾರ್ದು. ಹಾಗಾದರೆ ಅವಾಗೇನಕ್ಕೋಸ್ಕರ ಕಲ್ಲಲ್ಲಿ ಹೊಡೆದು ಕೊಲ್ಲಬೇಕು ಪಾಪ ಮಾಡಿದವ್ರನ್ನ ಅಂತ ಹೇಳಿದ್ರು? ಕಲ್ಲಲ್ಲಿ ಹೊಡೆದು ಕೊಂದರೆ ಏನಾದರೂ ಪಾಪ ಮಾಡದೇ ಇರ್ತಾರೇನೋ, ಆ ಭಯ ಜನರ ಮಧ್ಯೆ ಇದ್ದರೆ ಆ ಭಯಕ್ಕಾದರೂ ಇವ್ರು ಪಾಪ ಮಾಡದೇ ಇರ್ತಾರೆ ಅನ್ನುವಂಥ ಉದ್ದೇಶದಿಂದ ಕೊಟ್ಟರು ಒಂದಾನೊಂದು ಕಾಲದಲ್ಲಿ ಆಜ್ಞೆಯನ್ನು. ಆದರೆ ಅದನ್ನು ಮನುಷ್ಯರು ಎಷ್ಟು ಚೆನ್ನಾಗಿ ಚೇಂಜ್ ಮಾಡಿಕೊಂಡ್ರು. ಯಾರ್ಯಾರ ಮೇಲೆ ದ್ವೇಷ ಇದೆಯೋ, ಯಾರ್ಯಾರ ಮೇಲೆ ಕಪಟ, ಇವರೆಲ್ಲ ತಪ್ಪುಗಳು ಮಾಡ್ತಾಯಿದ್ರು ಆ ಕಾಲದಲ್ಲಿ. ಯಾರ್ಯಾರಿದ್ರು? ಮಹಾಯಾಜಕರು, ಶಾಸ್ತ್ರಿಗಳು, ಇವರೆಲ್ಲ ತಪ್ಪುಗಳನ್ನು ಮಾಡ್ತಾಯಿದ್ರು. ಇವರ ತಪ್ಪುಗಳು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಆದರೆ ಜನರು ಯಾರಾದರೂ, ನೀವು ನೋಡಿದ್ರಲ್ವ ವೇಶ್ಯ ಸ್ತ್ರೀ ಸಿಕ್ಕಿಬಿದ್ದಾಗ ಹೇಗೆ ಎಳ್ಕೊಂಡು ಬಂದರು, ರಸ್ತೆ ಮೇಲೆ ನಿಲ್ಲಿಸಿದ್ರು, ಕಲ್ಲು ಹೊಡಿಲಿಕ್ಕೆ ರೆಡಿ ಆದರು ಅಂತ ಹೇಳಿ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ರು ಎಲ್ಲರೂ ಸಹ. ಪಾಪವನ್ನು ನಿಲ್ಲಿಸ್ಲಿಕ್ಕೋಸ್ಕರ ಶಿಕ್ಷೆಗಳನ್ನು ಇಟ್ಟರೆ ದೇವರು, ಇವರ ಪಾಪಗಳನ್ನು ಇವ್ರು ಮಾಡಿ ಅದನ್ನು ಮುಚ್ಚಾಕ್ಕೊಂಡು ಯಾರಿಗೆ ಕೈಯಲ್ಲಾಗೋದಿಲ್ವೋ ಅವರ ಮೇಲೆ ಶಿಕ್ಷೆಯನ್ನು ಅಮಲು ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಯೇಸು ಕ್ರಿಸ್ತರು ಬಂದು ಹೇಳಿತು, ತಂದೆಯಾಗಿರುವಂತಹ ದೇವರ ಮನಸ್ಸು ಅದಲ್ಲ. ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆ ತೋರಿಸುವಂತಹದ್ದು ತಂದೆಯಾಗಿರುವಂತಹ ದೇವರ ಮನಸ್ಸು. ನಿಮ್ಮನ್ನು ಪ್ರೀತಿಸುವಂತಹದ್ದು ತಂದೆಯಾಗಿರುವಂತಹ ದೇವರ ಮನಸ್ಸು. ತಂದೆ ದೀರ್ಘ ಶಾಂತನು, ನಿಮಗೋಸ್ಕರ ಪ್ರತಿದಿನವೂ ಕೋಪ ಮಾಡ್ಕೊಳ್ತಾನೆ, ಆದರೆ ಪ್ರತಿದಿನವೂ ಮತ್ತೆ ತಣ್ಣಗಾಗ್ತಾನೆ. ಅದು ತಂದೆಯಾಗಿರುವಂತಹ ದೇವರ ಮನಸ್ಸು. ಇದನ್ನು ಹೇಳ್ಕೊಟ್ಟಿದ್ಯಾರು? ಯೇಸು ಕ್ರಿಸ್ತರು. ಇಷ್ಟಕ್ಕೂ ಯಾವ ಭಕ್ತರಾದರೂ ಬಹಳಷ್ಟು ಸಾರಿ ಅವ್ರು ಮಾತಾಡುವಂತಹ ಮಾತುಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದಾವೀದನಾಗಲಿ ಅಬ್ರಹಾಮನಾಗಲಿ ದೇವರನ್ನು ನೋಡಿದ್ರೆ ಹೇಗೆ ಮಾತಾಡ್ತಿದ್ರು ಪ್ರಿಯರು? ಹೇಗೆ ಮಾತಾಡ್ತಿದ್ರು ದೇವರ ಹತ್ರ? ಹೇಗೆ ಮಾತಾಡ್ತಿದ್ರು ದೇವರ ಹತ್ರ? ನೋಹನು ಇವರೆಲ್ಲ ಹೇಗೆ ಮಾತಾಡ್ತಿದ್ರು ದೇವರ ಹತ್ರ? ಹೇಗೆ ಕರೀತಿದ್ರು ದೇವರನ್ನು? ತಂದೆ ಅನ್ನುವಂತಹ ಮಾತನ್ನು ನೋಡಿದ್ದೀರಾ? ತಂದೆ ಅನ್ನುವಂತಹ ಮಾತನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೀರಾ? ತಂದೆ ಅನ್ನುವಂತಹದ್ದು ಪ್ರಪ್ರಥಮ ಬಾರಿಗೆ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿದ್ಯಾರು? ಯೇಸು ಕ್ರಿಸ್ತರೇ.
ಆದಮನನ್ನು ಹವ್ವನನ್ನು ಹೆತ್ತಿ ಒಂದು ದಿನ, ಅಂದರೆ ಇವರಿಬ್ಬರಿಗೂ ಜನ್ಮ ಕೊಟ್ಟು ದೇವರು, ಇವರಿಬ್ಬರು ನನ್ನ ಮಕ್ಕಳು ಅನ್ನುವಂತಹದ್ದು ಅವ್ರು ಪಾಪ ಮಾಡಿದ್ಮೇಲೆ ದೂರ ಆಗೋದ್ರ ದೇವರಿಗೆ. ಯಾವಾಗ ದೂರ ಆದರೂ, ಮನುಷ್ಯರು ಪ್ರಪ್ರಥಮವಾಗಿ ಇಬ್ಬರು ಮನುಷ್ಯರನ್ನು ದೇವರು ಸೃಷ್ಟಿ ಮಾಡಿಟ್ಟಾಗ ಅವರಿಬ್ಬರೇ ಪಾಪ ಮಾಡಿ ದೂರ ಆಗೋದ್ರು. ಅಲ್ಲಿಂದ ಮನುಷ್ಯರಿಗೂ ದೇವರಿಗೂ ದೂರ ಅನ್ನುವಂತಹದ್ದು ಏರ್ಪಡ್ತು. ಆವಾಗಿಂದ ತಪ್ಪೋಯ್ತು, ಆ ತಂದೆ ಮಕ್ಕಳ ಸಂಬಂಧ ತಪ್ಪೋಯ್ತು. ಅವ್ರ ಹತ್ರ ಪ್ರತಿದಿನ ಬಂದು ಮಾತಾಡ್ತಿದ್ದಂತಹದ್ದು ಆದಮ್ ಅವರ ಹತ್ರ, ಇದೆಲ್ಲ ತಪ್ಪೋಯ್ತು. ಈ ಸಂಬಂಧಗಳೆಲ್ಲ ಕಿತ್ತು ಹೊರಟೋಗಿದ್ವು. ಮತ್ತೆ ಬಂದ ಸಂಬಂಧವನ್ನು ಒಟ್ಟುಗೂಡಿಸಿದ್ದು ಯಾರು? ಯೇಸು ಕ್ರಿಸ್ತರೇ. ಇಲ್ಲಾಂದರೆ ಇವತ್ತೂ ನಮಗೆ ಗೊತ್ತಾಗ್ತಿರಲಿಲ್ಲ. ಹೇಗೆ ಕರಿತಿದ್ವಿ ನಾವು ದೇವರನ್ನು? ಯೆಹೋವ ಅಂತನೋ, ಸರ್ವಶಕ್ತನೋ ಅಂತನೋ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಹಾಗೆ ಅಲ್ವಾ ಹೇಳ್ಕೊಟ್ಟಿದ್ದು? ಅಬ್ರಹಾಮನ ಸಂತಾನಕ್ಕೆಲ್ಲ ಹಾಗೆ ಅಲ್ವಾ ಪರಿಚಯ ಆಗಿತ್ತು ದೇವರು? ನಾನು ಇರುವಾತನು, ನಾನು ಸರ್ವಶಕ್ತನು, ಹೀಗೆ ಪರಿಚಯ ಆಗಿತ್ತು. ಯೇಸು ಕ್ರಿಸ್ತರು ಬಂದು ಏನು ಹೇಳಿದ್ರು ಗೊತ್ತಾ? ಆ ಆಕಾಶ, ಈ ಭೂಮಿ, ನಕ್ಷತ್ರಗಳು ಇದೆಲ್ಲ ಸೃಷ್ಟಿ ಮಾಡಿರುವಂಥವರು ದೇವರೇ. ಆ ದೇವರು ಬೇರೆ ಯಾರೂ ಅಲ್ಲ, ನಿಮ್ಮ ತಂದೆ. ನಿಮಗೂ ಅವ್ರಿಗೂ ಇರುವಂತಹದ್ದು ತಂದೆ ಮಕ್ಕಳ ಸಂಬಂಧ. ನೀವು ಪಾಪ ಮಾಡಿದ್ರೆ ತಂದೆ ಮನಸ್ಸು ನೋವಾಗುತ್ತೆ, ನೀವು ಮತ್ತೆ ತಂದೆ ಬಳಿಯಲ್ಲಿ ತಿರುಗಿ ಬರಬೇಕು. ಇದೆಲ್ಲ ಹೇಳ್ಕೊಟ್ಟಿದ್ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬರದೇ ಹೋಗಿದರೆ ಇವತ್ತಿಗೂ ಇದು ಯಾವುದೂ ಗೊತ್ತಾಗ್ತಿರಲಿಲ್ಲ ನಮಗೆ. ಅದೇ ಹಳೆ ಒಡಂಬಡಿಕೆಯ ರೀತಿ ಭಕ್ತರ ಥರನೇ ಯೇಸು ತಂದೆಯಾಗಿರುವಂತಹ ದೇವರನ್ನು ಯೆಹೋವನು, ಸರ್ವಶಕ್ತನು, ಪರಿಶುದ್ಧನು ಈ ರೀತಿ ಸಂಬೋಧಿಸ್ತಾ ಇರಬೇಕಿತ್ತು. ತಂದೆ ಅನ್ನುವಂತಹ ಸತ್ಯ ಯಾವತ್ತಿಗೂ ಗೊತ್ತಾಗ್ತಿರಲಿಲ್ಲ. ಹೌದಲ್ವಾ? ನಿಮಗೆ ಏನನ್ಸುತ್ತೆ? ನಿಮಗೆ ಒಂದು ತುಂಬ ದೊಡ್ಡ ಕಷ್ಟ ಬಂದಿದೆ ಅಂತ ಅಂದ್ಕೊಳ್ಳಿ, ಇನ್ನೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆವಾಗ ಯಾರೋ ಒಬ್ಬರು ಬಂದು, ಅಬ್ಬ ನಿಮ್ಮ ತಂದೆ ಬೇರೆ ಯಾರೂ ಅಲ್ಲ, ನಮಗೆ ತಂದೆ ತಾಯಿ ಯಾರು ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ಳಿ ಇಷ್ಟು ದಿನ. ಅವಾಗ ಯಾರೋ ಒಬ್ಬರು ಬಂದು, ಥರ್ಡ್ ಪರ್ಸನ್ ಬಂದು, ನಿಮ್ಮ ತಂದೆ ಬೇರೆ ಯಾರೂ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತಲ್ವಾ, ಚೀಫ್ ಮಿನಿಸ್ಟ್ರು, ಅವರೇ ನಿಮ್ಮ ತಂದೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಎಲ್ಲಿಲ್ಲದೆ ಫಸ್ಟ್ ನಂಬೋದಿಲ್ಲ. ಆಮೇಲೆ ಪ್ರೂಫ್ ಎಲ್ಲ, ವಂಶವೃಕ್ಷ ಅದು ಇದು ಎಲ್ಲ ತೊಗೊಂಡು ಬಂದು ತೋರಿಸಿದ್ಮೇಲೆ, ಅಬ್ಬಾ ನನಗೇನೇನೋ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಚೀಫ್ ಮಿನಿಸ್ಟ್ರೇ ನನ್ನ ತಂದೆ ಅಂತ ಹೇಳಿ ಗೊತ್ತಾದ ಮೇಲೆ ಇವಾಗ ಮನಸ್ಸು ಎಷ್ಟೋ ತೃಪ್ತಿ ಹೊಂದಿದೆ. ಆ ತೃಪ್ತಿಯನ್ನು ನಮಗೆ ಕೊಟ್ಟಂಥವರು ಯೇಸು ಕ್ರಿಸ್ತರೇ. ಯೇಸು ಕ್ರಿಸ್ತರು ಬರದೇ ಹೋಗಿದರೆ ಅದು ಯಾವತ್ತಿಗೂ ಸಹ ಬಯಲಾಗದೇ ಇರುವಂತಹ ರಹಸ್ಯ. ಯಾವತ್ತಿಗೂ ಬಯಲಾಗದೇ ಇರುವಂತಹ ರಹಸ್ಯ, ನಮ್ಮ ಪ್ರಾಣ ಹೋಗುವವರೆಗೂ ಬಯಲಾಗದೇ ಇರುವಂತಹ ರಹಸ್ಯ. ಈ ಸೃಷ್ಟಿಕರ್ತರು ನಮ್ಮ ತಂದೆ ಅನ್ನುವಂತಹದ್ದು ಯಾವತ್ತಿಗೂ ಹೊರಬೀಳದೇ ಇರುವಂತಹ ರಹಸ್ಯ ಯೇಸು ಕ್ರಿಸ್ತರು ಬರದೇ ಹೋಗಿದ್ರೆ. ಈಗ ಹೇಳಿ, ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರಲಿಕ್ಕೆ ಪ್ರಪ್ರಥಮ ಕಾರಣ ಏನು? ತಂದೆಯಾಗಿರುವಂತಹ ದೇವರನ್ನು ಮನುಷ್ಯರಿಗೆ ಪರಿಚಯ ಮಾಡಲಿಕ್ಕೆ. ಎರಡನೇ ಕಾರಣ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, 1:15. ಕ್ರಿಸ್ತ ಯೇಸುವು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಎರಡನೇ ಕಾರಣ ಏನಂತೆ? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಇವಾಗ ಹೇಳಿ, ಪಾಪಿಗಳನ್ನು ರಕ್ಷಿಸುವಂತಹದ್ದು ಅಂದರೆ ಸುಲಭದ ಕೆಲಸನ, ಕಷ್ಟದ ಕೆಲಸನ? ಕಷ್ಟದ ಕೆಲಸನೇನ ನಾವು ನೋಡಿದ್ದೀವಿ. ಗುಡ್ ಫ್ರೈಡೇ ದಿನ ಯೇಸು ಕ್ರಿಸ್ತರು ಏನೇನೆಲ್ಲ ಮಾಡಿದ್ರೆ ನಮ್ಮ ಪಾಪಗಳಿಂದ ನಾವು ರಕ್ಷಣೆ ಹೊಂದುತ್ತೀವಿ ಅನ್ನುವಂತಹದ್ದು. ಹೌದಾ? ಆ ಪದವಿಯನ್ನು ಬಿಡಬೇಕಿತ್ತು, ತಂದೆಗೆ ಸರಿಸಮಾನನಾಗಿರುವಂತಹ ಅಧಿಕಾರವನ್ನು ಬಿಡಬೇಕಿತ್ತು. ಇದೆಲ್ಲವನ್ನು ಬಿಟ್ಟಾಗ ಅವರು ಭೂಮಿಯ ಮೇಲೆ ಬಂದು ಮತ್ತೆ ಅಷ್ಟು ಶ್ರಮೆಗಳನ್ನು ಪಟ್ಟರೆ, ಅಷ್ಟು ಶ್ರಮೆಗಳನ್ನು ಕೊನೆಯವರೆಗೂ ತಾಳಿದ್ರೆ ಆಗ ನಮಗೆ ಸಿಕ್ಕುತ್ತೆ ರಕ್ಷಣೆ ಅನ್ನುವಂತಹದ್ದು. ಇವತ್ತಿಗೂ ಈಸಿಯಾಗಿ 30 ವರ್ಷಕ್ಕೂ 40 ವರ್ಷಕ್ಕೂ 30 ವರ್ಷ ಚೆನ್ನಾಗಿ ತಪ್ಪು ಮಾಡಿರ್ತೀವಿ, 40 ವರ್ಷ ಚೆನ್ನಾಗಿ ಪಾಪಗಳನ್ನು ಮಾಡಿರ್ತೀವಿ. 40 ವರ್ಷ ಆಗಿದ ತಕ್ಷಣ ಒಂದಲ್ಲ ಒಂದು ದಿನ ಮನಸ್ಸನ್ನು ಮಾರ್ಪಡಿಸ್ಕೊಂಡು ಸಭೆಗೆ ಬಂದು ದೀಕ್ಷಾಸ್ನಾನ ತೊಗೊಂಡ್ಬಿಡ್ತೀವಿ. ದೀಕ್ಷಾಸ್ನಾನ ತೊಗೊಂಡಿದ ತಕ್ಷಣ 40 ವರ್ಷದಿಂದ ಮಾಡಿರುವಂತಹ ಪಾಪ ಮಾಫಿ. ಹೌದಾ? ಹೊರಟೋಯ್ತು. ಸ್ವಲ್ಪ ಜನ 60, 80, 85 ವರ್ಷಕ್ಕೆ ದೀಕ್ಷಾಸ್ನಾನ ತೊಗೊಳ್ತಾರೆ. ಇನ್ನೇನು 85 ವರ್ಷ ಆದಮೇಲೆ ಇನ್ನೇನು ಪಾಪ ಮಾಡ್ತಾರೆ? ಹೌದಾ? 85 ವರ್ಷ ಆದಮೇಲೆ ಇನ್ನೇನು ತಪ್ಪು ಮಾಡಲಿಕ್ಕಾಗತ್ತೆ? ಹಾಗಾದರೆ 85 ವರ್ಷ ಮಾಡಿರುವಂಥ ಎಲ್ಲ ತಪ್ಪುಗಳು ತೊಳೆಯಲ್ಪಡ್ತು. ಯಾರು ಕೊಟ್ರಿ ಭಾಗ್ಯವನ್ನು? ಯಾರು ಕೊಟ್ಟರು? ಪಾಪಿ ರಕ್ಷಣೆ ಅನ್ನುವಂತಹ ಭಾಗ್ಯ ಯೇಸು ಕ್ರಿಸ್ತನಿಂದನೇ ನಮಗೆ ಸಿಕ್ಕಿದ್ದು, ಯೇಸು ಕ್ರಿಸ್ತರಿಂದನೇ ನಮಗೆ ದಕ್ಕಿತ್ತು. ಅದು ಎರಡನೇ ಕಾರಣ. ಯಾರೂ ಕೊಡಲಿಕ್ಕಾಗದೇ ಇರುವಂತಹ, ಯಾರೂ ನಮಗೋಸ್ಕರ ಪಡಲಿಕ್ಕಾಗದೇ ಆಗಿರುವಂತಹ ಶ್ರಮೆಯನ್ನು, ಕಷ್ಟವನ್ನು, ಸಂಕಟವನ್ನು ಪ್ರತಿಯೊಂದನ್ನು ನಮಗೋಸ್ಕರ ತಾಳ್ಕೊಂಡ್ರು. ಏನಕ್ಕೋಸ್ಕರ ಅಂದರೆ ನಮಗೆ ಕ್ಷಮಾಪಣೆ ಸಿಕ್ಕಬೇಕು. ಯಾರು ರಕ್ತ ಕೊಡ್ತಾರೆ ಪ್ರಿಯರೇ ನಮಗೋಸ್ಕರ? ಯಾರು ರಕ್ತ ಕೊಡ್ತಾರೆ? ನೀವು ಯೋಚನೆ ಮಾಡಿ ನೋಡಿ, ನಮಗೋಸ್ಕರ ಯಾರು ರಕ್ತ ಕೊಡ್ತಾರೆ? 350 ml ಮೇಲೆ ಒಂದು ತೊಟ್ಟು ತೊಗೊಂಡ್ರು, ಡಾಕ್ಟ್ರೇ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಇದನ್ನು ಆಫ್ ಮಾಡಿ, ಯಾಕೋ ಜಾಸ್ತಿ ಹೋಗ್ತಿದೆ ಬ್ಲಡ್ಡು, ಸಾಕಾಯಿತು ಕೊಟ್ಟಿದ್ದು ಅಂತ ಡಾಕ್ಟ್ರನ್ನು ಕರಿತೀವಿ. ಹೌದಾ? ಎಷ್ಟೇ ಕ್ಲೋಸ್ ರಿಲೇಟಿವ್ಸ್ ಆದರೂ ಕೊಡೋದಿಲ್ಲ ಅಲ್ವಾ?
ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದರೂ ಕೊಡೋದಿಲ್ಲ ಅಲ್ವಾ? ಯಾರು ಕೊಡ್ತಾರೆ? ಈ ಪಕ್ಕದಲ್ಲಿರುವಂತಹ ಸಹೋದರನಿಗೆ 2 ಕಿಡ್ನಿನೂ ಹೊರಟೋಗಿದೆ, ಒಂದಲ್ಲ 2 ಕಿಡ್ನಿನೂ ಹೊರಟೋಗಿದೆ. ಕೊಡ್ತೀವಾ? 2 ಕಿಡ್ನಿ ಹೊರಟೋಗಿದೆ, ನಮ್ಮದು 2 ಕೊಡಬೇಕು, ಕೊಡ್ತೀವಾ? ಒಂದು ಕೊಟ್ಟು ನಾವು ಒಂದರಿಂದ ಬದುಕೊಬಹುದು, ಅದು ಬೇರೆ ವಿಚಾರ. ಆದರೆ 2 ಕೊಟ್ಟರೆ ನಾವು ಸತ್ತೋಗ್ತೀವಿ, ನಾವು ಮರಣ ಹೊಂದುತ್ತೀವಿ ಶರೀರಕ್ಕೆ ಸಂಬಂಧಪಟ್ಟಂತೆ. ಆ ಸತ್ಯ ಗೊತ್ತಿದ್ದು ಯೇಸು ಕ್ರಿಸ್ತರು ನಮಗೋಸ್ಕರ ಬಂದರು ನೋಡಿ. ನಮಗೆ 2 ಕಿಡ್ನಿ ಕೊಟ್ಟಿದ ತಕ್ಷಣ ನಾವು ಔಟ್ ಆಗ್ತೀವಿ ಅಂತ ಹೇಳಿ ನಮಗೆ ಗೊತ್ತು, ಅದಕ್ಕೆ ನಾವು ಕೊಡೋದಿಲ್ಲ. ನಾನು ಹೋದರೂ ಪರವಾಗಿಲ್ಲ, ನಾನು ಎಲ್ಲವನ್ನೂ ಕೊಟ್ಬಿಡ್ತೀವಿ ಮನುಷ್ಯರಿಗೋಸ್ಕರ ಅಂತ ನಮಗೋಸ್ಕರ ಬಂದ್ರಲ್ಲ. ಏನಕ್ಕೋಸ್ಕರ? ಪಾಪಿಯನ್ನು ರಕ್ಷಿಸ್ಲಿಕ್ಕೋಸ್ಕರ. ಎಷ್ಟು ಜನರಿಗೆ ಕ್ಷಮಾಭಿಕ್ಷೆ ಸಿಕ್ತು ಪ್ರಿಯರೇ ಯೇಸು ಕ್ರಿಸ್ತರಿದ್ದಂತಹ ಜೀವನ ಕಾಲದಲ್ಲೇ. ಆ ಚಕ್ಕಾಯನ್ನು ಸುತ್ತ ಇದ್ದಂತಹ ಅಪೊಸ್ತಲರು ಎಲ್ಲರೂ ಪಾಪಿಗಳೇ. ಸುಂಕ ಕಲೆಕ್ಟ್ ಮಾಡೋರಂಥವ್ರು ಒಬ್ಬರು, ಮೀನು ವ್ಯಾಪಾರ ಮಾಡುವಂಥವ್ರು ಇನ್ನೊಬ್ಬರು, ಎಲ್ಲ ಆಟೋಮ್ಯಾಟಿಕ್ಕಾಗಿ ಆ ಗ್ರೂಪ್ಗೆ ರಕ್ಷಣೆ ಸಿಕ್ತು. ಹೌದಾ? ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತಹ ಸ್ತ್ರೀ. ಇದು ಯೇಸು ಕ್ರಿಸ್ತರ ಸ್ಪೆಷಾಲಿಟಿ. ತಾನು ಭೂಮಿಯ ಮೇಲೆ ಬರ್ತಾ ಇದ್ದಂಗೆ ಒಂದಷ್ಟು ಜನರಿಗೆ ರಕ್ಷಣೆ ಸಿಕ್ತು, ಅಂದರೆ ರಕ್ಷಣೆ ಮಾರ್ಗದಲ್ಲಿ ಬರುವಂಥ ಅವಕಾಶ ಸಿಕ್ತು. ಈಗಂತೂ ಕೋಟ್ಯಾನುಕೋಟಿ ಜನರಿಗೆ ಸಿಕ್ಕಿದೆ ಈ ರಕ್ಷಣೆ ಮಾರ್ಗದಲ್ಲಿ ಬರುವಂಥ ಅವಕಾಶ. ಯಾರು ಬೇಕಾದರೂ ಬಂದು ತಮ್ಮ ಪಾಪಗಳನ್ನು ದೀಕ್ಷಾ ಸ್ನಾನದ ಮೂಲಕ ತುಳುಕೋಬಹುದು. ಓಕೆ, ಇದು 2ನೇ ಕಾರಣ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರಲಿಕ್ಕೆ ಮುಖ್ಯವಾಗಿರುವಂತಹದರಲ್ಲಿ 2ನೇ ಮುಖ್ಯ ಕಾರಣ. ಇನ್ನು 3ನೇ ಕಾರಣ ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ, 1:20. ಹೌದಾ? ಏನಂತ ಹೇಳ್ತಿದ್ದಾರೆ? ಸಮಾಧಾನ ಪ್ರಭು. ಎಷ್ಟು ಜನ ಕೇಳಿದ್ದೀವಿ? ನಮ್ಮಲ್ಲಿ ಸಮಾಧಾನ ಪ್ರಭು ಅನ್ನುವಂಥ ಸಂದೇಶವನ್ನು ಎಷ್ಟು ಜನ ಕೇಳಿದ್ದೀವಿ? ಎಲ್ಲರೂ ಕೇಳಿದ್ದೀವ ಸಮಾಧಾನ ಪ್ರಭು ಅನ್ನುವಂಥ ಸಂದೇಶವನ್ನು? ಏನರ್ಥ ಆಯಿತು ನಮ್ಗೆ ಸಮಾಧಾನ ಪ್ರಭು ಸಂದೇಶದಲ್ಲಿ? ಸಮಾಧಾನ ಪ್ರಭು ಅಂತ ಯೇಸು ಕ್ರಿಸ್ತರಿಗೆ ಏನಕ್ಕಿದೆ ಹೆಸರು ಹೇಳಿ? ಪ್ರಿನ್ಸ್ ಆಫ್ ಪೀಸ್ ಅನ್ನುವಂತಹದ್ದು ಯೇಸು ಕ್ರಿಸ್ತರಿಗೆ ಏನಕ್ಕೋಸ್ಕರ ಬಂತು ಹೆಸರು? ಅಷ್ಟು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೀವಿ. ಓಕೆ, ಒಂದು ದಿನ ನಮಗೂ ದೇವರಿಗೂ ಹೇಗಿತ್ತು ವೈರತ್ವ ಅಂತ ಹೇಳಿದ್ರೆ, ತಂದೆಯಾಗಿರುವಂತಹ ದೇವರಿಗೂ ನಮಗೂ ಹೇಗಿತ್ತು ವೈರತ್ವ ಅಂತ ಹೇಳಿದ್ರೆ, ವೈರಿಗಳು ಏನಕ್ಕೋಸ್ಕರ ತಂದೆಯಾಗಿರುವಂತಹ ದೇವರಿಗೆ ನಾವಾದ್ವಿ ಅಂತ ಕೇಳಿದ್ರೆ, ತಂದೆಯಾಗಿರುವಂತಹ ದೇವರು ಪರಿಶುದ್ಧರು. ಕಂಡೀಷನ್ಸ್ ತುಂಬ ಸಿಂಪಲ್ ಆಗಿದೆ. ತಂದೆಯಾಗಿರುವಂತಹ ದೇವರು ಪರಿಶುದ್ಧರಾಗಿರಬೇಕು ನನ್ನ ಮಕ್ಕಳು ಅನ್ನುವಂತಹದ್ದು ಅವರ ಆಸೆ. ನಾವು ಅಪ್ಪಿತಪ್ಪಿ ಪಾಪಗಳನ್ನು ಮಾಡ್ತಿದ್ದಾಗ ಏನಾಗ್ತೀವಿ? ಆಟೋಮ್ಯಾಟಿಕ್ಕಾಗಿ ವಿರೋಧಿಗಳಾಗ್ತೀವಿ. ತಂದೆಯಾಗಿರುವಂತಹ ದೇವರ ಮುಂದೆ ಬಂದು, ಇಲ್ಲ ನಾನು ಈ ಕಡೆ ನಿಂತ್ಕೊಳ್ತೀನಿ, ನೀನು ಆ ಕಡೆ ನಿಂತ್ಕೊ, ನೀನು ಪರಿಶುದ್ಧನು ನಾನು ಪಾಪಿ, ನಾವಿಬ್ಬರು ಆಪೋಸಿಟ್ ಅಂತ ಹೇಳಿ ಬಂದು ನಿಂತ್ಕೊಂಡಾಗೆ ನಾವು ಪಾಪ ಮಾಡ್ತಿದ್ದೀವಿ ಅಂದರೆ ತಂದೆಯಾಗಿರುವಂತಹ ದೇವರಿಗೆ ಚಾಲೆಂಜ್ ಮಾಡ್ತಿದ್ದೀವಿ ಅಂತ. ಯಾಕೆಂದರೆ ಅವ್ರು ಪರಿಶುದ್ಧರಾಗಿರಬೇಕು ನನ್ನ ಮಕ್ಕಳು ಅಂತ ಕೋರ್ಕೊಳ್ತಿದ್ದಾರೆ. ಇಲ್ಲ ನಾವು ಪಾಪ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಆಚೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರು ಆಪೋಸಿಟಲ್ಲಿ ನಾವು ನಿಂತಿದ್ದೀವಿ ಅಂತ. ಇಸ್ರಾಯೇಲ್ಯರು ಸಹ ಒಂದು ಕಾಲದಲ್ಲಿ ಬಂದು ನಿಂತ್ಕೊಂಡ್ರು ತಂದೆಯಾಗಿರುವಂತಹ ದೇವರಿಗೆ ಆಪೋಸಿಟ್ ಆಗಿ. ಏನೇನಾಯಿತು ಅವರ ಕತೆ? ಎಷ್ಟು ಜನ ನಾಶ ಆದರು, ಎಷ್ಟು ಲಕ್ಷ ಜನ ನಾಶ ಆದರು ದೇವರ ಕೋಪಕ್ಕೆ. ದೇವರು ಬರೆಸಿರುವಂತಹ ಮಾತುಗಳು ನಿಮ್ಮೆಲ್ಲರಿಗೂ ಗೊತ್ತು. ನಿಮಗೆ ಒಂದೊಂದು ರೀತಿಯಾಗಿರುವಂತಹ ಬಾಧೆಯನ್ನು ತೊಗೊಂಬರೋದಿಲ್ಲ ನಾನು. ಡಿಸೈನ್ ಆಗಿರುವಂತಹದ್ದು, ಒಂದು ಶರೀರಕ್ಕೆ ಸಂಬಂಧಪಟ್ಟಂಥ ಬಾಧೆ ತೊಗೊಂಬರ್ತೀನಿ, ಇನ್ನೊಂದು ರೋಗಗಳನ್ನು ತೊಗೊಂಬರ್ತೀನಿ, ಪ್ರಕೃತಿಯಲ್ಲಿ ಏರುಪೇರನ್ನು ಉಂಟು ಮಾಡ್ತೀನಿ, ಆಕಾಶವನ್ನು ಕಬ್ಬಿಣದಂತೆ ಮಾಡ್ತೀನಿ, ಭೂಮಿಯನ್ನು ತಾಮ್ರದಂತೆ ಮಾಡ್ತೀನಿ, ಮಳೆ ಬರೋದಿಲ್ಲ, ಬೆಳೆ ಆಗೋದಿಲ್ಲ. ಇದು ತಂದೆಯಾಗಿರುವಂತಹ ದೇವರನ್ನು ಎದುರಾಕೊಂಡ್ರೆ, ತಂದೆಯಾಗಿರುವಂತಹ ದೇವರಿಗೂ ನಮಗೂ ಮಧ್ಯೆ ಇರುವಂತಹ ಸಮಾಧಾನವನ್ನು ಕಳ್ಕೊಂಡ್ರೆ, ಆ ಸಮಾಧಾನವನ್ನು ಮನುಷ್ಯರು ಯಾವಾಗ ಕಳ್ಕೊಂಡ್ರು? ಆದಾಮ ಹವ್ವನ ಕಾಲದಲ್ಲೇ ಕಳ್ಕೊಂಡ್ರು. ತಂದೆಯಾಗಿರುವಂತಹ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಇರುವಂತಹ ಸಮಾಧಾನವನ್ನು ಕಳ್ಕೊಂಡಾಗ ಯೇಸು ಕ್ರಿಸ್ತರು ಮಧ್ಯೆ ಬಂದರು. ಏನಕ್ಕೋಸ್ಕರ ಬಂದರು? ದೂರ ಆಗಿರುವಂತಹ ದೇವರನ್ನು ಮತ್ತು ಮನುಷ್ಯರನ್ನು ಮತ್ತೆ ಒಂದು ಮಾಡಲಿಕ್ಕೆ ಬಂದಂತಹ ಮೀಡಿಯೇಟರ್, ಮಧ್ಯವರ್ತಿ, ಸಮಾಧಾನ ಪ್ರಭುನೇ ಯೇಸು ಕ್ರಿಸ್ತರು. ಸಮಾಧಾನ ಅಂತ ಹೇಳಿದ್ರೆ ಶಾಂತಿ ಅಂತ ಅನ್ಕೋಬಾರ್ದು ದಯವಿಟ್ಟು. ಸಮಾಧಾನ ಪ್ರಭು ಅಂತ ಯೇಸು ಕ್ರಿಸ್ತರಿಗೆ ಏನಕ್ಕೋಸ್ಕರ ಹೆಸರು ಬಂತು? ಕಾಂಪ್ರಮೈಸ್ ಮಾಡುವಂತಹದ್ದು ಅಂತ ನಾವು ಕೇಳಿದೀವ. ಅನುಸಂಧಾನ ಅಂತ ಹೇಳಿ ಕರಿತೀವಿ. ಇಬ್ಬರು ಬ್ರದರ್ಗಳು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ 3ನೇ ಬ್ರದರ್ ಬೇಕು ಇವರಿಬ್ಬರನ್ನು ಒಂದು ಮಾಡಲಿಕ್ಕೆ. ಇವರೇ ಯಾವತ್ತು ಹೋಗಿ ಆ ಬ್ರದರ್ ಹತ್ರ ಮಾತಾಡೋದಿಲ್ಲ, ಆ ಬ್ರದರ್ ಬಂದು ಈ ಬ್ರದರ್ ಹತ್ರ ಮಾತಾಡೋದಿಲ್ಲ. ಇವರಿಬ್ಬರನ್ನು ಮಾತಾಡಿಸ್ಬೇಕಂದ್ರೆ ಯಾರಾದರೂ ಬರಬೇಕಲ್ವಾ? 3rd ಪರ್ಸನ್ ಬಂದು ಇವರಿಬ್ಬರ ಕೈಯನ್ನು ಹಿಡ್ಕೊಂಡು ಇನ್ನೊಂದು ಸರಿ ಜಗಳ ಮಾಡಬೇಡಿ ಪ್ಲೀಸ್ ಅಂತ ಹೇಳಿ ಇವರಿಬ್ಬರಿಗೂ ಶೇಕ್ ಹ್ಯಾಂಡ್ ಕೊಟ್ಟರೆ ಆವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನೇ ಅಲ್ವಾ ಕಾಂಪ್ರಮೈಸ್ ಅಂತ ಕರೆಯುವಂತಹದ್ದು. ಅದನ್ನು ಮಾಡಿದ್ದು ಯಾರಂತೆ? ತಂದೆಯಾಗಿರುವಂತಹ ದೇವರಿಗೂ ನಮಗೂ ಯೇಸು ಕ್ರಿಸ್ತರು. ಈಗ ಓದೋಣ ಈ ವಚನವನ್ನು. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಪರಿಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದು ಡಿಸೈಡೆಡ್ ಪ್ಲ್ಯಾನ್. ಇದು ಯಾವುದು? ಸಮಾಧಾನಕ್ಕೆ
ತಂದೆಯಾಗಿರುವಂತಹ ದೇವರ ಪ್ಲ್ಯಾನನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಸೃಷ್ಟಿಯನ್ನು ಮಾಡಿದ್ರು, ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ್ರು. ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ ನಂತರ ಎಲ್ಲಿ ಮನುಷ್ಯರು ನನ್ನಿಂದ ಒಂದಿದ್ದನ್ನು ಪಾಪ ಮಾಡಿ ದೂರ ಆಗೋಗ್ತಾರೋ, ಇವ್ರು ದೂರ ಆಗೋದ್ರೆ ಮತ್ತೆ ಇವರನ್ನು ನಾನೇ ಹತ್ತಿರಕ್ಕೆ ತೊಗೊಳ್ಲಿಕ್ಕೆ ಆಗೋದಿಲ್ಲ. ನಾನೇ ಹತ್ತಿರಕ್ಕೆ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವ್ರ ಪಾಪಿಗಳು, ನಾನು ಪರಿಶುದ್ಧನು. ಇವರ ಪಾಪಗಳನ್ನು ತೊಳೆದು ಮತ್ತೆ ನನ್ನ ಮಕ್ಕಳನ್ನು ನನ್ನ ಹತ್ರ ತೊಗೊಂಡು ಬಂದು ಬಿಡುವಂಥವ್ರು ಯಾರಾದರೂ ಒಬ್ಬರು ಬೇಕಲ್ವ. ನನಗೂ ನನ್ನ ಮಕ್ಕಳಿಗೂ ಮಧ್ಯೆ ಇರುವಂಥ ಹಾಳಾಗಿರುವಂತಹ ಸಮಾಧಾನವನ್ನು ಮತ್ತೆ ಕಾಂಪ್ರಮೈಸ್ ಮಾಡಿ ಸಮಾಧಾನವನ್ನು ಉಂಟು ಮಾಡುವಂಥವ್ರು ಯಾರಾದರೂ ಬೇಕಲ್ವ. ಅದಕ್ಕೋಸ್ಕರ ನಾನು ಯೇಸು ಕ್ರಿಸ್ತರನ್ನು ಉಂಟು ಮಾಡ್ತಿದ್ದೀನಿ. ನೀವೀಗ ಓದಂತಹ ವಚನದಲ್ಲಿ ಅದೇ ಇರುವಂತಹದ್ದು. ಇದು ನಿನ್ನೆ ಮೊನ್ನೆ ನಡೆದಂತಹ ಪ್ಲ್ಯಾನ್ ಅಲ್ಲ. ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಬಂದರು ಅಂದಿದ ತಕ್ಷಣ 2000 ವರ್ಷಗಳ ಹಿಂದೆ ತಂದೆ ಮಾಡಿಕೊಂಡಂತಹ ಪ್ಲ್ಯಾನ್ ಅಲ್ಲ. ಯೇಸು ಕ್ರಿಸ್ತರ ಮೂಲಕವಾಗಿ ನಮ್ಮೆಲ್ಲರಿಗೂ, ತಂದೆಯಾಗಿರುವಂತಹ ದೇವರಿಗೂ ನಮಗೂ ಸಮಾಧಾನ ಆಗಬೇಕು ಅನ್ನುವಂತಹದ್ದು 2000 ವರ್ಷಗಳ ಹಿಂದೆ ಮಾಡಿಕೊಂಡಂತಹ ಪ್ಲ್ಯಾನ್ ಅಲ್ಲ. ಆದಿಯಿಂದಲೇ ಅದನ್ನು ಡಿಸೈಡ್ ಮಾಡಿಟ್ಟಿದ್ರಂತೆ. ನಿಷ್ಕರ್ಷೆ ಮಾಡಿದ್ರು ಅಂದರೆ ಡೆಸಿಷನ್ ತೊಗೊಂಡಿದ್ರು ತಂದೆಯಾಗಿರುವಂತಹ ದೇವರು. ಏನಂತ? ಮನುಷ್ಯರು ಒಂದು ವೇಳೆ ನನ್ನ ಮಕ್ಕಳು ನನ್ನಿಂದ ದೂರ ಆದರೆ ಅವರನ್ನು ಹತ್ತಿರ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಿಂದೇ ಮಗನೇ. ಭೂಮಿಯ ಮೇಲಿರುವಂತಹ ಮನುಷ್ಯರಿಗೂ ಪರಲೋಕದಲ್ಲಿರುವಂತಹ ತಂದೆಗೂ ಸಮಾಧಾನವನ್ನು ಏರ್ಪಡಿಸಿದಂತಹ ಸಮಾಧಾನ ಪ್ರಭು ಯಾರು? ಯೇಸು ಕ್ರಿಸ್ತರು. ಇದು 3ನೇ ಕಾರಣ. ಇನ್ನು 4ನೇ ಕಾರಣ ಏನು? ಇದಾದಮೇಲೆ ಇನ್ನೊಂದೇ ಒಂದು ಕಾರಣ ಇದೆ. ಮುಖ್ಯವಾಗಿರುವಂಥ 5 ಕಾರಣವನ್ನು ನೋಡ್ತಿದ್ದೀವಿ. ಇನ್ನು 4ನೇ ಕಾರಣ ಏನು? ಹೇಗಿತ್ತು 2000 ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು? ಎಲ್ರಿಗೂ ದೇವರು ಅಂದರೆ ಗೊತ್ತಾ? ನಿಜವಾದ ದೇವರು ಎಲ್ರಿಗೂ ಗೊತ್ತಾ? ಯಾರಿಗೆ ಮಾತ್ರ ಗೊತ್ತು? ಇಸ್ರಾಯೇಲ್ಯರಿಗೆ ಮಾತ್ರ ಗೊತ್ತು. ಉಳಿದವ್ರಿಗೆಲ್ಲ ನಾವೆಲ್ಲ ಇಸ್ರಾಯೇಲಿಯರಲ್ಲ. ಹಾಗಾದರೆ ನಾವೆಲ್ಲ ಏನು ಮಾಡಬೇಕಿತ್ತು? ಏನು ಮಾಡಬೇಕಿತ್ತು? ನಾವೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಕಲ್ಲನ್ನು ಕೊಟ್ಬಿಟ್ಟು, ಅಣ್ಣ ಇದನ್ನು ಈ ಥರ ಕಟ್ ಮಾಡಿಕೊಡು, ಅದನ್ನು ತೊಗೊಂಡು ಹೋಗಿ ಮನೇಲಿ ಒಂದು ದೇವ್ರ ಮನೆ ಮಾಡಿ ಒಳಗಡೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಕಲ್ಲನ್ನು ನೀಟಾಗಿ ಕಟ್ ಮಾಡಿಸ್ಕೊಂಡು ಬಂದು ಅದಕ್ಕೆ ಹಾರ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿ ಪೂಜೆ ಮಾಡ್ಕೊಂಡಿರಬೇಕಿತ್ತು. ಹೌದಲ್ವಾ? ಅದೇ ಅಲ್ವಾ ನಮ್ಮ ಪರಿಸ್ಥಿತಿ? ಯಾಕೆಂದರೆ ದೇವರು ಯಾರು ಅಂತ ಹೇಳಿ ನಮಗೆ ಹೇಳುವಂಥವ್ರು ಯಾರೂ ಇಲ್ಲ. ಅನ್ಯ ಜನರಿಗೆ ಆ ಮಾಹಿತಿ ಹೊರಗಡೆ ಬರೋದಿಲ್ಲ. ಯಹೂದ್ಯರಿಗೆ ಕೊಟ್ಟರು, ಆ ಬಾಧ್ಯತೆಯನ್ನು ಯಹೂದ್ಯರಿಗೆ ಕೊಟ್ಟರು. ನೀವು ಪ್ರಪಂಚಕ್ಕೆ ಪೂರ್ತಿ ನಿಜವಾದ ದೇವರು ಯಾರು ಅಂತ ತಿಳಿಸಿ ಅಂದರೆ ಅವರೇ ತಿಳ್ಕೊಂಡಿಲ್ಲ. ಇಷ್ಟಕ್ಕೂ ನೀವು ಬೇರೆಯವ್ರಿಗೂ ನೀವು ತಿಳಿಸ್ಬೇಕು ಅಂತ ಯಹೂದ್ಯರಿಗೆ ಹೇಳಿದ್ರೆ ಅವರೇ ತಿಳ್ಕೊಳ್ಳಿಲ್ಲ ನಿಜವಾದ ದೇವರು ಯಾರು ಅಂತ. ಯಹೂದ್ಯರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಅವರು ಮರ್ತು ಹೋದರು. ಆ ಜವಾಬ್ದಾರಿಯನ್ನು ಫುಲ್ಫಿಲ್ ಮಾಡಬೇಕಲ್ವ? ಈಗ ಅನ್ಯ ಜನರಿಗೆ ಸುವಾರ್ತೆ ಗೊತ್ತಾಗಬೇಕು ಅಂದರೆ ಆ ಜವಾಬ್ದಾರಿಯನ್ನು ಬೇರೆ ಯಾರಾದರೂ ಹೊರಬೇಕು. ಅನ್ಯ ಜನರಿಗೆ ಸುವಾರ್ತೆಯನ್ನು ಮುಟ್ಟಿಸುವಂತಹ ಜವಾಬ್ದಾರಿಯನ್ನು ಯಾರಾದರೂ ಹೊರಬೇಕು. ಆ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬಂದ್ರಂತೆ. ಯಾರು? ಯೇಸು ಕ್ರಿಸ್ತರು. ಬಂದು ಏನು ಮಾಡಿದ್ರಂತೆ? ನಮಗೂ ಪಾಲಿದೆ ಅಂತ ಹೇಳಿ ನಮ್ಮ ಪರವಾಗಿ ನಿಂತಹ ಲಾಯರ್ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರೇ. ಹೌದಾ? ಒಂದ್ಸಾರಿ ಓದೋಣ ವಚನವನ್ನು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ, 3-5. 6ನೇ ವಚನ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ನಮಗೂ ಪಾಲು ಸಿಕ್ತಾ? ಕೊನೆಯಲ್ಲಿ ನಮಗೂ ಪಾಲು ಸಿಕ್ತಾ? ಸಿಕ್ತು. ಯಾರಂತೆ ಫೈಟ್ ಮಾಡಿ ನಮಗೂ ದೇವರು ಅನ್ನುವಂತಹ ಪಾಲನ್ನು ಕೊಡಿಸಿದ್ದು ಯಾರಂತೆ? ಯೇಸು ಕ್ರಿಸ್ತರು. ನಮ್ಮ ಪರವಾಗಿ ನಿಂತಹ ಲಾಯರ್ ಯಾರಾದರೂ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಯಹೂದ್ಯರನ್ನು ಮೇಲ್ಕುಲದವರು ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಓಕೆ. ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅನ್ಯ ಜನರು ಅಂತ ಹೇಳಿದ್ರೆ ಯಾರೂ ಇಲ್ಲ. ಹೇಳೋರು ದೇವರು ಅಂದರೆ ಯಾರು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಿಜವಾದ ದೇವರು ಗೊತ್ತಿಲ್ಲ, ಸತ್ಯವೇದ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಲಾ ಇಲ್ಲ, ಏನೂ ಇಲ್ಲ. ಅವ್ರ ಪರವಾಗಿ ನಾನಿದ್ದೀನಿ, ಅವರಿಗೂ ಆ ಪಾಲು ಸಿಕ್ಕಬೇಕು ಅಂತ ಹೇಳಿ ನಮಗೋಸ್ಕರ ಯಾರು ಇಳಿದು ಬಂದರು? ಯೇಸು ಕ್ರಿಸ್ತರು. ಅವರು ಭೂಮಿಯ ಮೇಲೆ ಬರಲಿಕ್ಕೆ ಇದು ಇನ್ನೊಂದು ದೊಡ್ಡ ಕಾರಣ. ಅನ್ಯ ಜನರಿಗೂ ದೇವರು ಅನ್ನುವಂತಹ ಪಾಲು ಸಿಕ್ಕಬೇಕು. ಅದು ಸಿಕ್ಕಿಸುವಂತಹದ್ದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಿಮಗೆ ಗೊತ್ತು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೋಸ್ಕರ. ಶಾಸ್ತ್ರಿಗಳ ಜೊತೆ, ಪರಿಸಾಯರ ಜೊತೆ, ಎಲ್ಲರ ಜೊತೆನೂ ಹೇಗೆ ಫೈಟ್ ಮಾಡಿದ್ರು ಅಂತ ಹೇಳಿ. ಅದು ಒಂದು ಕಾರಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಇದೇ ಕಾರಣದಲ್ಲಿದ್ದೀವಿ, 4ನೇ ಕಾರಣದಲ್ಲಿದ್ದೀವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಹಾಂ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನಾವು ಹೇಗೆ ಪುತ್ರರಾದ್ರಂತೆ ದೇವರಿಗೆ ಹೇಳಿ? ನಾವು ಹೇಗೆ ಮಕ್ಕಳಾದ್ರಂತೆ ದೇವರಿಗೆ? ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆ ನಂಬಿಕೆಯ ಆಧಾರದ ಮೇಲೆ ದೇವರಿಗೆ ಮಕ್ಕಳಾಗ್ತಿದ್ದೀವಿ. ಹಾಗಾದರೆ ನಾವು ದೇವರಿಗೆ ಮಕ್ಕಳಲ್ವಾ?
ಮನುಷ್ಯರೆಲ್ಲರೂ ದೇವರ ಮಕ್ಕಳೇ ಅಂತ ನೀವು ಕೇಳಿದ್ರೆ ಹೌದು ಹೌದು. ಆದರೆ ಆ ಮನುಷ್ಯರೆಲ್ಲ ದೇವರ ಮಕ್ಕಳೆಲ್ಲ ದೇವ್ರಿಗೆ ಏನಾಗೋಗಿದ್ದಾರೆ ಅಂದರೆ ಮಕ್ಕಳಲ್ಲದೇ ಇರೋ ಹಾಗೆ ಆಗೋಗಿದ್ದಾರೆ, ಮಾರ್ಪಟ್ಟು ಹೊರಟೋಗಿದ್ದಾರೆ. ಏಕೆಂದರೆ ದೇವರ ಲಕ್ಷಣಗಳು ಒಂದೂ ಇಲ್ಲ. ಈಗ ದೇವರು ನಮ್ಮನ್ನು ದತ್ತಕ್ಕೆ ತೊಗೊಳ್ತಿದ್ದಾರೆ, ತಮ್ಮ ಸ್ವಂತ ಮಕ್ಕಳನ್ನು ದತ್ತಕ್ಕೆ ತೊಗೊಳ್ತಿದ್ದಾರೆ. ಏಕೆಂದರೆ ಎಲ್ಲ ದೂರ ಆಗೋಗಿದ್ದಾರೆ, ಯಾರೂ ಇಲ್ಲ ಹತ್ತಿರ ಮಕ್ಕಳು, ಯಾರೂ ಪರಿಶುದ್ಧರಿಲ್ಲ, ಯಾರೂ ನೀತಿವಂತರಿಲ್ಲ ಭೂಮಿಯ ಮೇಲೆ. ಈಗ ಮತ್ತೆ ದೇವರು ದತ್ತಿಗೆ ತೊಗೊಳ್ತಿದ್ದಾರೆ. ಯಾವುದರ ಆಧಾರದ ಮೇಲೆ? ನಾವು ಯೇಸು ಕ್ರಿಸ್ತರ ಮೇಲಿಟ್ಟಿರುವಂತಹ ನಂಬಿಕೆಯ ಮೇಲೆ. ಏಕೆಂದರೆ ನಾವಂತೂ ಅವರ ಹತ್ತಿರ ಹೋಗುವಷ್ಟು ಪರಿಶುದ್ಧರಲ್ಲ. ಯೇಸು ಕ್ರಿಸ್ತರ ರಕ್ತದ ಮುಂದೆ, ಯೇಸು ಕ್ರಿಸ್ತರ ಪರಿಶುದ್ಧವಾಗಿರುವಂತಹ ರಕ್ತದ ಮೂಲಕ ಆದರೂ ಅವ್ರ ಹತ್ತಿರ ಹೋಗುವಂತಹ ಚಾನ್ಸ್ ಸಿಕ್ಕಿದೆ ಇವಾಗ. ಅದೇ ಅದರ ಅರ್ಥ. ಇನ್ನೊಂದು ಸಾರಿ ಓದೋಣ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾದರೆ ಅಬ್ರಹಾಮನ ಸಂತತಿಯವರು, ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನಾವು ಯಾವ ಸಂತಾನದವರಂತೆ? ಅಬ್ರಹಾಮನ ಸಂತಾನದವರು. ಬಯೋಲಾಜಿಕಲ್ ಆಗಿ ಅಬ್ರಹಾಮನ ಸಂತಾನದವರ. ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಅಬ್ರಹಾಮನ ಸಂತಾನಕ್ಕೆ ಲಿಂಕ್ ಮಾಡಿದ್ದಾರೆ. ಬರದೇ ಇದ್ದರೆ ಏನಾಗೋಗ್ತಿತ್ತು? ಒಂದು ವೇಳೆ ಯೇಸು ಕ್ರಿಸ್ತರು ನಮ್ಮ ಮಧ್ಯ ಬರದೇ ಇದ್ದಿದ್ದರೆ ಏನಾಗೋಗಿರ್ತಾ ಇತ್ತು ನಮ್ಮ ಪರಿಸ್ಥಿತಿ? ನೀವು ನೋಡಿದ್ದೀರ 4 ಕಾರಣಗಳು. ಏನನ್ನಿಸ್ತು ಆ 4 ಕಾರಣಗಳು? ತಂದೆಯಾಗಿರುವಂತಹ ದೇವರನ್ನು ತೋರಿಸಲಿಕ್ಕೆ, ಪಾಪಿಯರನ್ನು ರಕ್ಷಣೆ ಮಾಡಲಿಕ್ಕೆ, ಸಮಾಧಾನವನ್ನು ಏರ್ಪಡಿಸಲಿಕ್ಕೆ, ಕೊನೆಯದಾಗಿ ಅನ್ಯಜನರಿಗೂ ದೇವರು ಅನ್ನುವಂತಹ ಪಾಲನ್ನು ಒದಗಿಸ್ಲಿಕ್ಕೆ. ಇದರಲ್ಲಿ ಯಾವುದಾದ್ರೂ ಒಂದೂ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಒಂದು ಕಾರಣ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಹೇಗಾಗಿರ್ತಿತ್ತು? ಕೊನೆ ಕಾರಣ ಏನು? ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 5ನೇ ಕಾರಣ ಏನು ಅಂತ ನೀವೇ ಹೇಳಿ? ನಮಗೆ ಮಾದರಿಯನ್ನು ತೋರಿಸಿ ಹೋಗಲಿಕ್ಕೆ ಬಂದರು. ಏಕೆಂದರೆ ನಾವು ಹೇಗೆ ನಡ್ಕೋಬೇಕು? ಭೂಮಿಯ ಮೇಲಿದ್ದಾಗ ನಮ್ಮ ಸ್ವಭಾವ ಹೇಗಿರಬೇಕು? ಎಲ್ಲರ ಮುಂದೆ ಕೋಪ ಮಾಡ್ಕೊಂಡು ರೇಗಾಡೋಣ? ಹಾಗೆ ಇದ್ರೆ ಯೇಸು ಕ್ರಿಸ್ತರು ಇಲ್ಲ, ಎಲ್ಲರನ್ನ ಪ್ರೀತಿಯಿಂದ ಅವರ ಸುತ್ತ ಇದ್ದಂತಹ ಎಲ್ಲರನ್ನ ಪ್ರೀತಿಸ್ತಿದ್ರು. ಪಕ್ಕನ್ನು ಹಿಡ್ಕೊಳ್ಳುವಂಥವ್ರು ಇದ್ದಾರೆ ಅಂತ ಗೊತ್ತಿದ್ರು ಪ್ರೀತಿ ಮಾಡ್ತಾಯಿದ್ರು. ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತರ ಸ್ವಭಾವಗಳು ನಮಗೆ ಅರ್ಥ ಆಗ್ತಿದೆಯಾ? ಅವ್ರ ಶರೀರಧಾರಿಯಾಗಿ ಭೂಮಿಯ ಮೇಲೆ ಬಂದಿದ್ದಕ್ಕೆ ಅಲ್ವಾ ಅರ್ಥ ಆಗ್ತಿರುವಂತಹದ್ದು. ಅವರು ಪರಲೋಕದಿಂದ ಮಾತಾಡಿ ಎಲ್ಲ ಹೇಳ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಏನು ಅರ್ಥ ಆಗ್ತಿತ್ತು? ಬಂದು ಹೇಗೆ ನಡ್ಕೋಬೇಕು, ಅಪವಾದಿ ಶೋಧನೆ ಕೊಟ್ಟಾಗ ಅದನ್ನು ಹೇಗೆ ಎದುರಿಸಬೇಕು, ಶ್ರಮೆಗಳು ಬಂದಾಗ ಅದನ್ನು ಹೇಗೆ ಎದುರಿಸಬೇಕು, ಕಷ್ಟಗಳು ಬಂದಾಗ, ಅವಮಾನಗಳಾದಾಗ, ನಿಂದನೆಗಳು ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು. ಏಕೆಂದರೆ ಯೇಸು ಕ್ರಿಸ್ತರಿಗಿಂತ ದೊಡ್ಡ ಅವಮಾನ ನಮಗೇನು ಆಗ್ತಿಲ್ಲ ಅಲ್ವಾ? ಅವ್ರು ಉಗುಳಿದ್ರಂತೆ, ಅವರು ಗುದ್ದಿದ್ರಂತೆ, ಅವ್ರು ಕೆನ್ನೆಗೆ ಹೊಡೆದ್ರಂತೆ. ಅದಕ್ಕಿಂತ ದೊಡ್ಡ ಅವಮಾನ ಏನಾದರೂ ಆಗ್ತಿದೆಯಾ ನಮಗೆ? ಇಲ್ಲ. ಹಾಗಾದರೆ ಆ ಅವಮಾನವನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ ನಮಗಾಗುವಂಥ ಅವಮಾನಗಳನ್ನು ಫೇಸ್ ಮಾಡುವಂತಹ ದೊಡ್ಡ ವಿಚಾರಣೆ ನಮಗೆ ಇದೆಲ್ಲ ಏನಕ್ಕೋಸ್ಕರ ಸಿಕ್ತು? ನಮಗೆ ಎಕ್ಸಾಂಪಲನ್ನು ಇಟ್ಟು ಹೋಗಿದ್ದಾರೆ ಯೇಸು ಕ್ರಿಸ್ತರು ಬಂದು. ಆಮೇಲೆ ನಾವು ನಾಳೆ ನಿಂತ್ಕೊಂಡು ಪಾಪ ಮಾಡದೆ ಇರಲಿಕ್ಕೆ ಆಗೋದಿಲ್ಲ ಪ್ರಭು, ನಿನಗೆ ಗೊತ್ತಿಲ್ಲ, ನೀನೇನೋ ಪರಲೋಕದಲ್ಲಿದ್ದೀಯಾ, ಭೂಮಿಯ ಮೇಲೆ ಬಂದಿದ್ರೆ ನಿನಗೂ ಗೊತ್ತಾಗ್ತಿತ್ತು, ಪಾಪ ಮಾಡದೇ ಇರುವಂತಹ ತುಂಬ ಕಷ್ಟ ಈ ದೇಹದಲ್ಲಿ ಅನ್ಬಾರ್ದಲ್ವ ನಾವು? ಅದಕ್ಕೆ ತನ್ನ ಮಗನನ್ನು ಕಳಿಸ್ಕೊಟ್ಬಿಟ್ರೆ ದೇವರು, ನನ್ನ ಮಗನನ್ನು ಕಳಿಸ್ತಿದ್ದೀನಿ, ನಿಮ್ಮ ಥರನೇ ಶರೀರ ಕೊಡ್ತೀನಿ, ನನ್ನ ಮಗ ನಿಮ್ಮ ಥರ ಶರೀರ ಕೊಟ್ಟರೂ ಪಾಪ ಮಾಡದೆ ವಾಪಸ್ ಬರ್ತಾನೆ, ಆತನೇ ನಿಮಗೆ ಎಕ್ಸಾಂಪಲ್. 5ನೇ ಕಾರಣ, ಹೆಜ್ಜೆಯ ಜಾಡನ್ನು ಬಿಟ್ಟು ನೋಡಿ, ನಾನು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ದೀನೋ ನೀವು ಅಲ್ಲಲ್ಲೇ ಹೆಜ್ಜೆ ಹಾಕ್ಕೊಂಡು ಬಂದುಬಿಡಿ. ನಾನು ದೀಕ್ಷಾಸ್ನಾನ ತೊಗೊಂಡೆ, ನೀವು ದೀಕ್ಷಾಸ್ನಾನ ತೊಗೊಳ್ಳಿ. ನಾನು ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿ. ನಾನು ಸುವಾರ್ತೆಯಲ್ಲಿದ್ದೆ, ನೀವು ಸುವಾರ್ತೆಯಲ್ಲಿರಿ. ನಾನು ಸುವಾರ್ತೆಗೋಸ್ಕರ ಶ್ರಮೆಪಟ್ಟೆ, ನೀವು ಸುವಾರ್ತೆಗೋಸ್ಕರ ಶ್ರಮೆಪಡಿ. ನಾನು ನಂಬಿಕೆ ಇಟ್ಟು ತಂದೆ ಮೇಲೆ ನೀವು ನಂಬಿಕೆ ಇಡಿ. ಇಷ್ಟೆಲ್ಲ ಮಾಡ್ಕೊಂಡು ಬಂದರೆ ಪರಲೋಕಕ್ಕೆ ಬಂದುಬಿಡ್ತೀರಾ. ನಾನು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದೀನೋ ಅಲ್ಲಲ್ಲಿ ಬನ್ನಿ. ಫಸ್ಟ್ ಹೆಜ್ಜೆ ದೀಕ್ಷಾಸ್ನಾನ, 2ನೇದು ಸುವಾರ್ತೆ ಕಾರ್ಯಕ್ರಮ. ಈ ಥರ ಹೆಜ್ಜೆ ಇಟ್ಕೊಂಡು ಬನ್ನಿ ಅಂತ ಹೇಳಿ ಹೆಜ್ಜೆ ಮಾರ್ಗಗಳನ್ನು ಬಿಟ್ಟು ಹೊರಟೋಗಿದ್ದಾರೆ. ನಾವು ಅದ್ರ ಮೇಲೆ ನಡಿಬೇಕಾಗಿರುವಂತಹದ್ದು ಒಂದೇ ನಮ್ಮ ಬಾಧ್ಯತೆ. ಹೌದಾ? 5ನೇ ಕಾರಣ ಏನು? ಮಾದರಿ. ಓಕೆ, ಸಂದೇಶದ ಕೊನೆಗೆ ಬಂದಿದ್ದೀವಿ, 2 ನಿಮಿಷದಲ್ಲಿ ಮುಗಿಸ್ಕೊಳ್ಳೋಣ. ಓಕೆ, ಇವಾಗ ಏನು ಮಾಡ್ತಿದ್ದಾರೆ ಪ್ರಿಯರು ಯೇಸು ಕ್ರಿಸ್ತರು? ಇದು 8th ಪಾಯಿಂಟ್, 7th ಪಾಯಿಂಟ್ ಅಲ್ವಾ ಇವಾಗ ನಾವು ನೋಡಿರುವಂತಹದ್ದು. ಓಕೆ, ಈಗ 8th ಪಾಯಿಂಟ್, ಲಾಸ್ಟ್ ಪಾಯಿಂಟ್. ಈಗ ಏನು ಮಾಡ್ತಿದ್ದಾರೆ ಯೇಸು ಕ್ರಿಸ್ತರು? ತಾನು ಮಾಡಿರುವಂತಹ ಕೆಲಸವನ್ನು ಎಲ್ಲ ಇಷ್ಟೊಂದು ಆಗಲೇ ಬಹಳಷ್ಟು ಮಾಡಿದಾರಲ್ವ ನಮಗೋಸ್ಕರ. ಇವಾಗೇನಾದರೂ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ರೆಸ್ಟ್ ಮಾಡ್ತಿದ್ದಾರೆ, ವಿಶ್ರಾಂತಿ ತೊಗೊಳ್ತಿದ್ದಾರೆ. ಇವಾಗೂ ಏನು ಮಾಡ್ತಿದ್ದಾರಂತೆ? ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ
8ನೇ ವಚನ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. 13:8. ಆದರೆ ತೋಟ ಮಾಡುವವನು ಹೌದಾ? ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದಿನ ವರ್ಷವೂ ಇದು ಫಲ ಕೊಟ್ಟಿಲ್ಲ ಅಂತ ಅನ್ಕೋ, ಅವಾಗ ನೀನು ಈ ಮರವನ್ನು ಕಟ್ ಮಾಡಬಹುದು. ಕಟ್ ಮಾಡ್ಲಿಕ್ಕೆ ಬಂದವರು ಯಾರು? ತಂದೆ ಆಗಿರುವಂತಹ ದೇವರು. ತೋಟದ ಮಾಲೀಕನು, ಕೆಲಸ ಅಂದರೆ ವ್ಯವಸಾಯ ಮಾಡುವಂಥವ್ರು ಯಾರು ಆ ತೋಟದಲ್ಲಿ? ಯೇಸು ಕ್ರಿಸ್ತರು. ಅದರಲ್ಲಿ ಗಿಡವಾಗಿ ನಿಂತಿರುವಂತಹ ಫಲ ಕೊಡದೆ ಸುಮ್ಮನೆ ಡಮ್ಮಿ ಗಿಡ ಆಗಿರುವಂಥವ್ರು ಯಾರು? ನಾವು. ಈಗ ಆ ಗಿಡವನ್ನು ಕಟ್ ಮಾಡಬೇಕು ಅಂತ ತಂದೆಯಾಗಿರುವಂತಹ ದೇವರು ಬಂದಾಗ ಯಾರಂತೆ ಕ್ಷಮೆ ಕೇಳಿಕೊಂಡು ತಂದೆ ಕಾಲಿಗೆ ಬಿದ್ದು ಏನಕ್ಕೋಸ್ಕರ ಯಾರು ಕ್ಷಮೆ ಕೇಳ್ತಿದ್ದಾರೆ? ನಮಗೋಸ್ಕರ ಯೇಸು ಕ್ರಿಸ್ತರು. ತಂದೆ, ನಾನು ಅವ್ರಿಗೋಸ್ಕರ ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀನಿ, ತುಂಬ ಶ್ರಮೆ ಪಟ್ಟಿದ್ದೀನಿ ಭೂಮಿಯ ಮೇಲೆ ಅವರಿಗೋಸ್ಕರ. ನಾನು ಪಟ್ಟಂತಹ ಶ್ರಮ ಎಲ್ಲ ವ್ಯರ್ಥ ಆಗಬಾರ್ದಲ್ವ? ಅವರನ್ನು ನಾನು ಕೊಂಡುಕೊಂಡಿದ್ದೀನಿ, ಈಗ ಅವ್ರು ನನ್ನ ಸೊತ್ತು, ನಾನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀನಿ, ದಯವಿಟ್ಟು ಇನ್ನೊಂದು ವರ್ಷ ಕೊಡು ಅಂತ ಟೈಮ್ ಕೇಳಿಕೊಂಡು ಇವತ್ತಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಸಾವು ಇವತ್ತಿದ್ರೆ ನಾಳೆ ಮಾಡಿ ತಂದೆ, ಇವ್ರು ಮಾರ್ಪಟ್ಮೇಲೆ ಮಾಡಿ. ನಾವು ತಪ್ಪು ಮಾಡಿದಾಗ ತಂದೆ ಆಗಿರುವಂತಹ ದೇವರು ಸಿಂಹಾಸನದ ಮೇಲಿಂದ ಎದ್ದು ದೂತರಿಗೆ ಅಪ್ಪಣೆ ಕೊಡ್ತಿದ್ದಾಗ, ಅವನ ಪ್ರಾಣವನ್ನು ತೊಗೊಂಡು ಬಂದುಬಿಡು ಅಂತ ಹೇಳಿ ದೂತರಿಗೆ ಅಪ್ಪಣೆ ಕೊಟ್ಟಾಗ, ಇವಾಗ ಬೇಡ, ಈ ಸಮಯದಲ್ಲಿ ನಾನು ಪ್ರಾಣ ತೊಗೊಂಡ್ರೆ ಅವನು ಖಚಿತವಾಗಿ ನರಕಕ್ಕೆ ಹೋಗ್ತಾನೆ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು ಅಂತ ಹೇಳಿ ಕ್ಷಮೆ ಕೇಳ್ತಿರುವಂಥವ್ರು ಯಾರಂತೆ? ಯೇಸು ಕ್ರಿಸ್ತರು. ಇದಕ್ಕೆ ಸಪೋರ್ಟಿಂಗ್ ಆಗಿ ಇನ್ನೊಂದು ವಚನವನ್ನು ಬರ್ಕೊಳ್ಳಿ. ಯೋಹಾನನ ಮೊದಲನೇ ಪತ್ರಿಕೆ 2:1. ಓದುವಂಥ ಅವಶ್ಯಕತೆ ಇಲ್ಲ, ಬರೆದಿಟ್ಕೊಳ್ಳಿ. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಓಕೆ, ಸಂದೇಶ ಮುಗೀತು. ಸಂದೇಶದಿಂದ ನಮಗೇನು ಅರ್ಥ ಆಯಿತು? ಈ ಕ್ಲಾಸಿಂದ ನಮಗೇನು ಅರ್ಥ ಆಯಿತು? ಪರೀಕ್ಷೆಗೆ ಒಂದು ಅಂಶ ಅಲ್ವಾ ಇದು? ಏನಕ್ಕೋಸ್ಕರ ಇಟ್ಟಿದ್ದಾರೆ ಈ ಅಂಶವನ್ನು? ಇದರಲ್ಲಿ ಏನು ಅರ್ಥ ಆಯಿತು ಈ ಅಂಶದಿಂದ? ಯೇಸು ಕ್ರಿಸ್ತರು ಯಾರು ಅಂದರೆ ಏನು ಹೇಳ್ತೀವಿ ಇನ್ನು ಮುಂದೆ? 10 ಲೈನ್ಸ್, 10 ಲೈನ್ಗಳು ಯೇಸು ಕ್ರಿಸ್ತರ ಬಗ್ಗೆ ಹೇಳಿ ಅಂದರೆ ಏನು ಹೇಳ್ತೀವಿ ಇನ್ನು ಮುಂದೆ? ಹೇಳ್ತೀವ? ಯೇಸು ಕ್ರಿಸ್ತರು ಎಷ್ಟು ದೊಡ್ಡವರು ಅಂತ ತೋರಿಸ್ತೀವ? ನಾವು ಎಲ್ಲೋ ಇದ್ದಂಥವ್ರನ್ನ ತೊಗೊಂಡೋಗಿ ಎಲ್ಲೋ ಕೂರಿಸಿದ್ರು ಯೇಸು ಕ್ರಿಸ್ತರು. ನಾವು ಅವರು ಎಲ್ಲೋ ಇದ್ದಾರೆ, ನಾವು ತೊಗೊಂಬಂದು ಎಲ್ಲೋ ಕೂರಿಸ್ತಿದ್ದೀವಿ. ಇದೆಲ್ಲ ಆಗಬಾರ್ದಲ್ವ? ಅದಕ್ಕೆ ಪರೀಕ್ಷೆ ಬರೆದು ಟ್ರೈನಿಂಗ್ ತೊಗೋತಿದ್ದೀವಿ ಇಲ್ಲಿ. ಏನಕ್ಕೋಸ್ಕರ? ಯೇಸು ಕ್ರಿಸ್ತರನ್ನು, ಪರಿಶುದ್ಧಾತ್ಮ ದೇವರನ್ನು, ತಂದೆಯಾಗಿರುವಂತಹ ದೇವರನ್ನು ಎಷ್ಟು ಎತ್ತರಕ್ಕಾದರೆ ಅಷ್ಟು ಎತ್ತರಕ್ಕೆ ತೋರಿಸೋದಕ್ಕೆ. ಆ ಟ್ರೈನಿಂಗನ್ನು ಬಿಟ್ಟು ಮತ್ತೆ ಹೇಗೇಗೋ ಇದನ್ನೆಲ್ಲ ಮರಿಬಾರ್ದು. ನಾವೀಗ ಆಲೋಚನೆ ಮಾಡಿರುವಂತಹ ವಿಚಾರಗಳನ್ನೆಲ್ಲ ಅಷ್ಟೇ ಎತ್ತರಕ್ಕೆ ತೋರಿಸ್ಬೇಕು. ಅವರ ನಿಜವಾದ ಸ್ವರೂಪವನ್ನು ಪ್ರಪಂಚಕ್ಕೆ ಹೇಳುವಂತಹ ಜವಾಬ್ದಾರಿ ಈಗ ಪರೀಕ್ಷೆ ಬರೀತಿರುವಂತಹ ನಿಮ್ಮದ್ದೇ. ಹೌದಾ? ಹೊರಗಡೆ ಇರುವಂತಹ ಪ್ರಪಂಚದ ಜನ, ನೀವು ನೋಡಿರಬೇಕು ಆ ವಿಡಿಯೋ ಕ್ಲಿಪ್ಗಳನ್ನು ಎಷ್ಟು ಜನ ನೋಡಿದ್ದೀರಾ? ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುವಂತಹದ್ದು. ಒಬ್ಬ ಇಸ್ಲಾಂ ಸಹೋದರನು ಬಂದು ಏಸು ದೇವರಲ್ಲ ಅಂತ ಹೇಳಿ ನಿರೂಪಿಸ್ತಿರುವಂತಹದ್ದು ಎಷ್ಟು ಜನ ನೋಡಿದ್ದೀರಾ? ನೋಡಿದ್ದೀವಾ? ಎಲ್ಲರೂ ನೋಡಿದ್ದೀವಿ. ಹಾಂ, ಮತ್ತು ಅದನ್ನು ನೋಡಬೇಕಾದ್ರೆ ನಮ್ಗೆ ಏನು ಅನ್ನಿಸ್ತು? ಯಾವತ್ತು ಮನಸ್ಸಿಗೆ ಏನು ಅನ್ನಿಸ್ತು ಹೇಳಿ ಪ್ರಿಯರೇ? ಮನಸ್ಸಿಗೆ ಏನು ಅನ್ನಿಸ್ತು? ಅವರು ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ ನಿಂತ್ಕೊಂಡು, ದೇವರು ಅಂದರೆ ಎಲ್ಲ ಗೊತ್ತಿರಬೇಕಲ್ವಾ? ಮತ್ತು ಪ್ರಳಯ ಬರುವಂತಹ ಸಮಯ ಗೊತ್ತಿಲ್ಲ ಅಂದ್ರಲ್ವ ನನಗೆ ಯೇಸು ಕ್ರಿಸ್ತರ ದೇವ್ರು ಹೆಂಗಾಗ್ತಾರೆ? ಯೇಸು ಕ್ರಿಸ್ತರು ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ನೋಡು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂದರೆ ಇವ್ರಿಗಿಂತ ಯಾರೋ ಒಬ್ರು ದೊಡ್ಡವ್ರು ಇರಬೇಕಲ್ವಾ? ಅವ್ರು ದೇವ್ರು ಬಿಟ್ಟರೆ ಇವ್ರು ಹೇಗೆ ದೇವರಾಗ್ತಾರೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದೇ ಅಲ್ವಾ? ಹೌದಾ? ಇದನ್ನೆಲ್ಲ ನಾವು ಪರಿಶೋಧನೆ ಮಾಡಿ ಆಲೋಚನೆ ಮಾಡ್ತೀವ? ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ಗಳಿಗೆಯಲ್ಲಿ ಅಪ್ಪ, ನಿಮ್ಮ ಮಗನ ಬಗ್ಗೆ, ನಿಮ್ಮ ಮಗನ ಖ್ಯಾತಿಯ ಬಗ್ಗೆ, ನಿಮ್ಮ ಮಗನ ಘನತೆಯ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡಿದ್ದೀವಿ ತಂದೆ. ಹೌದು, ನಮ್ಮ ಊಹೆಗೂ ಮೀರಿರುವಷ್ಟು ಶಕ್ತಿವಂತನಾಗಿರುವಂತಹ ನಿಮ್ಮ ಮಗನು, ನಮ್ಮ ಊಹೆಗೂ ಮೀರಿರುವಷ್ಟು ಪ್ರಸಿದ್ಧನಾಗಿರುವಂತಹ, ಖ್ಯಾತಿಯುಳ್ಳವನಾಗಿರುವಂತಹ ನಿಮ್ಮ ಮಗನು, ಯಾವ ಯೋಗ್ಯತೆಗೂ ಸರಿಸಮಾನವಾಗದೇ ಇರುವಂತಹ ನಮಗೋಸ್ಕರ ಎಲ್ಲವನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ನಮಗೋಸ್ಕರ ಬಂದರು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ನಿಮ್ಮ ಮಗ ಅಷ್ಟೊಂದೆಲ್ಲ ನಮಗೋಸ್ಕರ ತ್ಯಾಗ ಮಾಡಿದ್ರು ನಿಮ್ಮ ಮಗನನ್ನು ಇಷ್ಟು ದಿನ ಈ ಲೋಕಕ್ಕೆ ಸರಿಯಾಗಿ ಪರಿಚಯ ಮಾಡದೇ ಇರುವಂತಹದ್ದು ನಮ್ಮ ತಪ್ಪು, ಅದು ನಮ್ಮ ಪಾಪ ತಂದೆ, ನಾವು ಒಪ್ಕೊಳ್ತಿದ್ದೀವಿ. ಅದನ್ನು ನಮಗೆ ಕ್ಷಮಿಸಿ, ಇನ್ನು ಮುಂದೆ ನಿಮ್ಮ ಮಗನ ಬಗ್ಗೆ, ನಿಮ್ಮ ಬಗ್ಗೆ ಈ ಪ್ರಪಂಚಕ್ಕೆ ಹೇಳಲಿಕ್ಕೆ, ತೋರಿಸಲಿಕ್ಕೆ ಅವಕಾಶ ಸಿಕ್ಕಿದಾಗ ನಿಮ್ಮ ಮಗನ ಆ್ಯಕ್ಚುವಲ್ ಸ್ಟೇಟಸ್, ನಿಮ್ಮ ಮಗ ಎಷ್ಟು ಉನ್ನತದಲ್ಲಿದ್ದಾರೋ, ಎಷ್ಟು ಉನ್ನತ ಸ್ಥಾನವನ್ನು ನಮಗೋಸ್ಕರ ಬಿಟ್ಟು ಬಂದರು, ನಿಮ್ಮ ಮಗನನ್ನು ಅಷ್ಟೇ ಉನ್ನತವಾಗಿ ಪ್ರಪಂಚಕ್ಕೆ ತೋರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಡ್ತಾ, ಎರಡನೇ ಸಂದೇಶವನ್ನು ಕೇಳಬೇಕಾದ್ರೆ ಪೂರ್ತಿ ಗ್ರಹಿಕೆಯಿಂದ, ಪೂರ್ತಿ ವಿವೇಕದಿಂದ ನಾವು ಕೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.